ಗೋಷ್ಠಿಯ ನಿರ್ದೇಶಕರೇ ಹಾಗೂ ಸಹೋದರ ಸಹೋದರಿಯರೇ, ಈಗಾಗಲೇ ಒಂದು ಸುಂದರವಾದ ಪ್ರಾಸ್ತಾವಿಕವನ್ನು ನಮ್ಮ ನಿರ್ದೇಶಕರು ನೀಡಿದ್ದಾರೆ. ಜೆ ಕೃಷ್ಣಮೂರ್ತಿಯವರನ್ನು ಅಥವಾ ಅವರ ಬೋಧೆಗಳನ್ನು ನಾವು ಓದುವಾಗ ಅಥವಾ ಅದನ್ನು ಅಧ್ಯಯನ ಮಾಡುವಾಗ ನಮ್ಮೆಲ್ಲರಲ್ಲಿ ಒಂದು ಅಭಿಪ್ರಾಯ ಇದೆ, ಒಂದು ಸಾಮಾನ್ಯವಾದ ಅಭಿಪ್ರಾಯ. ಏನು ಅಭಿಪ್ರಾಯ ಇದೆ? ಈ ಬೋಧೆಗಳು ನಮಗೆ ಏನೇನೂ ಅರ್ಥ ಆಗಲ್ಲ, ಈ ವಿಷಯಗಳು ನಮ್ಮ ಆಳವನ್ನು ತಲುಪೋದಿಲ್ಲ. ಈ ಥರ ಸಾಕಷ್ಟು ಅಭಿಪ್ರಾಯಗಳು ನಮ್ಮಲ್ಲಿ ಇದ್ದುಬಿಟ್ಟಿದೆ. ಅದಕ್ಕೆ ನಾವು ಮೊದಲು ನಮ್ಮೆಲ್ಲ ಪೂರ್ವ ಅಭಿಪ್ರಾಯಗಳಿದ್ದಾವಲ್ಲ, ಈಗ ನಾವು ಸಾಕಷ್ಟು ಹಿಂದೆ ತಿಳಿದುಕೊಂಡಿದ್ದೇವೆ, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೇವೆ, ಬೇಕಾದಷ್ಟು ಗ್ರಂಥಗಳನ್ನ ಅಧ್ಯಯನ ಮಾಡಿದ್ದೇವೆ, ಬೇರೆ ಬೇರೆ ಗ್ರಂಥಕರ್ತರ ಒಂದು ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ಹಿಂದೆ ನಾವು ತಿಳ್ಕೊಂಡಿರುವಂಥ ವಿಚಾರಗಳಿಗೂ ಜೆಕೆಯವರು ನಮಗೆ ಕೊಡ್ತಾ ಇರತಕ್ಕಂಥ ವಿಚಾರಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ. ಹಾಗಾಗಿ ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತೀವಿ ಎಷ್ಟೋ ಸಾರಿ, ಇದು ನಮ್ಮಂಥವ್ರಿಗೆ ಅಲ್ಲ. ಮೊದಲು ನಾವು ಈ ಅಭಿಪ್ರಾಯದಿಂದ ಆಚೆ ಬಂದ್ಬಿಡಬೇಕು. ನೋಡಿ, ನಮಗೆ ಆತ್ಮ, ಪರಮಾತ್ಮ ಇಂಥ ಎಲ್ಲ ವಿಚಾರಗಳಿದ್ದಾವಲ್ಲ, ಇದೆಲ್ಲ ನಮಗೆ ನಿಜವಾಗ್ಲೂ ಗೊತ್ತಿದೆಯಾ? ಆತ್ಮ ಗೊತ್ತಿದೆಯಾ ನಮಗೆ? ಪರಮಾತ್ಮ ಗೊತ್ತಿದೆಯಾ ನಮಗೆ? ನೋಡಿ, ಯಾವುದೋ ಗೊತ್ತಿಲ್ಲದೆ ಇರುವಂತಹ ಅವ್ಯಕ್ತವಾದಂತಹ ವಿಚಾರಗಳನ್ನು ಗೊತ್ತಿದೆ ಅನ್ನೋ ರೀತಿಯಲ್ಲಿ ನಾವು ವರ್ತಿಸ್ತಾ ಇದ್ದೀವಿ. ಇದು ಒಂದು ರೀತಿಯಲ್ಲಿ ನಾಟಕನೋ ಸಹಜನ? ಸೊ ಜೆಕೆಯವರು ಆ ಥರ ಗೊತ್ತಿಲ್ಲದೆ ಇರೋ ಯಾವ ವಿಚಾರದ ಬಗ್ಗೆ ಏನಾದರೂ ಮಾತನಾಡಿದಾರಾ? ಸ್ವಲ್ಪ ನಾವು ಇಲ್ಲಿ ಓಪನ್ ಆಗಬೇಕಾಗತ್ತೆ. ಜೆಕೆಯವರ ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಎಲ್ಲ ಪೂರ್ವಾಭಿಪ್ರಾಯಗಳಿದ್ದಾವಲ್ಲ, ಅವರಿಂದ ಆಚೆ ಬಂದು ಸುಮ್ಮನೆ ಕೇಳಬೇಕು, ಸುಮ್ಮನೆ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಜೊತೆಗೆ ಸುಮ್ಮನೆ ಕೇಳಬೇಕು ಅನ್ನುವಾಗಲೂ ಮತ್ತೆ ಹೇಗೆ ಅಂದರೆ ಅದ್ರ ಜೊತೆಯಲ್ಲಿ ನಾವು ಹೋಗ್ಬೇಕು ಸ್ವಲ್ಪ. ನೋಡಿ, ಯಾವುದು ನಮಗೆ ಗೊತ್ತಿಲ್ಲದೆ ಇರುವಂಥ ಆತ್ಮ, ಪರಮಾತ್ಮ ಇಂತಹ ಕೆಲವು ಏನು ಅವ್ಯಕ್ತವಾದಂತಹ ವಿಚಾರಗಳೇ ನಮ್ಗೆ ಅರ್ಥವಾಗಿದೆ ಅನ್ನೋ ಥರ ಇದ್ಮೇಲೆ ಜೆಕೆಯವರು ಆ ಥರ ಯಾವ ಕಲ್ಪನೆ ವಿಚಾರಗಳನ್ನ ಹೇಳಿಲ್ವಲ್ಲ. ಅವರು ಹೇಳಿದ್ದೆಲ್ಲ ಯಾವುದು ವಿಚಾರ? ಗೊತ್ತಿರೋದು. ಈಗ ನಾವು ಏನು ಆಗಿದೀವೋ, ಏನು ನಮ್ಮಲ್ಲಿ ಇದೆಯೋ ಅದನ್ನು ಅವ್ರು ಹೇಳ್ತಾ ಹೋದರೆ ಮತ್ತೆ ನಾವು ಯಾಕೆ ನಮ್ಗೆ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ಬೇಕು? ಸ್ವಲ್ಪ ನೋಡೋಣ ಇದನ್ನ, ಸ್ವಲ್ಪ ಅವ್ರು ಹೇಳಿದಾಗೆ ಅರಿವಿನಿಂದ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಗೊತ್ತಿಲ್ಲದಿರೋ ದೇವ್ರು ಗೊತ್ತಿದೆ ಅನ್ನೋ ಥರ ನಾವು ಹೋಗ್ತೀವಿ. ನಮ್ಗೆ ಯಾವ ಸತ್ಯ ಗೊತ್ತಿಲ್ವೋ ಆ ಸತ್ಯ ನಾವು ಅರ್ಥ ಆಗ್ಬಿಟ್ಟಿದೆ ಅನ್ನೋ ಥರದಲ್ಲಿ ಇರ್ತೀವಿ. ಅಂತ ಯಾವುದೇ ಅಗೋಚರವಾದಂಥ ಅವ್ಯಕ್ತವಾದಂಥ ಒಂದು ಅಬ್ಸ್ಟ್ರಾಕ್ಟ್ ಅಂತ ಏನು ಹೇಳ್ತೀವಲ್ಲ, ಅಂತ ಅಬ್ಸ್ಟ್ರಾಕ್ಟ್ ವಿಷಯಗಳನ್ನು ಜೆಕೆಯವರು ಯಾವತ್ತಾದರೂ ಪ್ರಸ್ತಾಪ ಮಾಡಿದ್ದಾರಾ? ಅವರು ತಮ್ಮೆಲ್ಲ ಉಪನ್ಯಾಸಗಳಲ್ಲಿ ಅವರು ಪ್ರಸ್ತಾಪ ಮಾಡಿದ್ದು ಈಗ ನೀನು ಏನಿದೆಯೋ, ವಾಟ್ ಯು ಆರ್ ನೌ. ಸೊ ಮತ್ತು ನನಗೆ ಯಾಕೆ ಇದು ಅರ್ಥ ಆಗಲ್ಲ? ಹಾಗಾದರೆ
ನಾನು ಜೊತೆಗೆ ಅದು ಇನ್ನೊಂದೇನೆಂದರೆ, ನಾನು ಮುಂದೇನಾಗಬೇಕು ಅನ್ನೋದಲ್ಲ ಅವ್ರು ಹೇಳಿದ್ದು. ಈಗ ನೀನೇನಾಗಿದೆಯೋ ಅದನ್ನು ನೋಡ್ಕೊಳ್ಳೋ ವಿಷಯ ನಮಗೆ ಪ್ರಸ್ತಾಪ ಮಾಡ್ತಾರೆ. ಈಗ ನಮ್ಮ ಒಬ್ಬೊಬ್ಬರಲ್ಲಿಯೂ ಏನು ನಡೀತಾ ಇದೆಯೋ ಅದನ್ನು ನೋಡ್ಕೊಳ್ಳೋಕೆ ಹೇಳ್ತಾರೆ. ಸೊ ನಮ್ಗೆ ಯಾಕೆ ಮತ್ತೆ ಅದು ಅರ್ಥ ಆಗ್ತಾ ಇಲ್ಲ? ಯಾಕೆಂದರೆ ಅವರು ಪ್ರಸ್ತಾವನೆಯಲ್ಲಿ ಕೊನೆಯ ಘಟ್ಟದಲ್ಲಿ ಒಂದು ಸುಂದರವಾದ ವಿಷಯವನ್ನು ಹೇಳಿದ್ರು. ಆನಂದದ ಒಂದು ಬೀಗದ ಕೈ ಇದೆ ಅಂತ. ಆ ಬೀಗದ ಕೈ ಯಾರ ಹತ್ರ ಇದೆ ಅಂತ ಹೇಳಿದ್ರು? ಯಾರ ಹತ್ರ ಇದೆ? ಇಲ್ಲ, ನಮ್ದು ಮಾತ್ರ ನಮ್ಮ ಹತ್ರ ಇಲ್ಲ. ನಮ್ಮ ಆನಂದದ ಬೀಗದಕ್ಕಿಂತ ನಾವು ಯಾರ್ದೋ ಕೈ ಕೊಟ್ಬಿಟ್ಟಿದೀವಿ. ಯಾರ ಕೈ ಕೊಟ್ಟಿದೀವಿ ಗೊತ್ತಾ? ಯಾರೋ ನಮ್ಮಿಂದ ಹೊರಗಿರುವಂತಹ ಒಬ್ಬ ಗುರು, ಯಾರೋ ನಮ್ಮಿಂದ ಹೊರಗಿರೋ ಒಬ್ಬ ಮುಖಂಡ, ಯಾರೋ ನಮಗಿಂತ ಹೊರಗಿರುವಂಥ ಒಂದು ಸಂಸ್ಥೆ, ಅಷ್ಟೇಕೆ ನಮ್ಮಿಂದ ಹೊರಗಿರೋ ದೇವರು. ನಮ್ಮ ಆನಂದದ ಬೀಗದಕ್ಕಿಂತ ಇವ್ರ ಕೈಲಿ ಕೊಟ್ಬಿಟ್ಟಿದ್ವಿ ನಾವು. ಆದರೆ ಆ ಬೀಗದ ಕೈ ನನ್ನ ಹತ್ರ ಇದೆ ಅಂತ ಹೇಳುವಾಗಲೂ ಕೂಡ ಅವರು, ನಿಮ್ಮ ಆನಂದದ ಬೀಗದ ಕೈ ನಿಮ್ಮ ಹತ್ರ ಇದೆ ಅನ್ನೋ ವಿಷಯನ ಹೇಳುವಾಗಲೂ ಕೂಡ ನಮಗೆ ಗೊತ್ತಿಲ್ಲದೆ ಇರೋ ವಿಚಾರ ತಗೊಂಡು ಹೇಳಲಿಲ್ಲ. ಅಥವಾ ನನ್ನ ಮುಂದೆ ಏನೋ ಆದಾಗ ನಿನಗೆ ಸಿಗುತ್ತೆ ಬೀಗದ ಕೈ ಅಂತಲೂ ಕೂಡ ಹೇಳಲಿಲ್ಲ. ಮುಂದೆ ನೀನೇನೋ ಆಗ್ತೀಯಲ್ಲ ಯಾವತ್ತೋ, ಅವತ್ತು ನಿನಗೆ ಆ ಬೀಗದ ಕೈ ಸಿಗುತ್ತೆ ಅಂತ ಹೇಳಲಿಲ್ಲ. ಯಾವಾಗ ಸಿಗುತ್ತೆ ಬೀಗದ ಕೈ? ಯಾವಾಗ ಸಿಗುತ್ತೆ? ನೀನು ಯಾವಾಗ ಇಷ್ಟಪಡ್ತೀಯೋ, ನೀನು ನಿಜವಾಗಿಯೂ ಕೂಡ, ಸತ್ಯವಾಗಿಯೂ ಕೂಡ, ವಾಸ್ತವವಾಗಿಯೂ ಕೂಡ ನೀನದು ಬೇಕು ಅಂತ ಅವ್ರು ಹೇಳಿದ್ರು. ತಹತಃ ಅಂತ ಒಂದು ಪದ ಬಳಸಿದ್ರು, ನಿಮಗೆ ಕೇಳಿಸ್ಕೊಂಡಿದ್ದೀರಲ್ಲ. ಆ ತಹತಃ ನಿಜವಾಗ್ಲೂ ಇರೋದಾದ್ರೆ ಆನಂದದ ಬೀಗದ ಕೈ ಯಾವತ್ತೋ ಸಿಗಲ್ಲ, ಈ ಕ್ಷಣದಲ್ಲಿ ನಿಮಗೆ ಸಿಗ್ಬೇಕಾಗುತ್ತೆ. ಈ ಕ್ಷಣದಲ್ಲಿ ಸಿಕ್ಕರೆ ಸಿಕ್ಕದಂಗೆ, ಇಲ್ಲದೇ ಇದ್ರೆ ಸಿಕ್ಕೋದೇ ಇಲ್ಲ ಅಂತ ತಿಳ್ಕೊಂಡು, ಇಲ್ಲದ್ರೆ ಸಿಕ್ಕೋದೇ ಇಲ್ಲ. ಹಾಗಾಗಿ ನಾವು ಜೆ.ಕೆ.ಅವರ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗೆಲ್ಲ ಸುಮ್ಮನೆ ಸಹಜವಾಗಿ ಸರಳವಾಗಿ ಯಾವ ಒಂದು ಪೂರ್ವ ಅಭಿಪ್ರಾಯಗಳು ಇಲ್ಲದೇನೆ ಕೇಳ್ತಾ ಇದ್ದೇನೆ. ಅದರ ಜೊತೆನಲ್ಲಿ ನಾನು ಇದ್ದೇನೆ. ಈಗ ನಾನು ಅದರ ಜೊತೆನಲ್ಲಿ ಸಾಗ್ತಾ ಹೋಗ್ತೇನೆ. ಈ ಒಂದು ಸ್ಥಿತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನಿಜವಾಗಿಯೂ ನಾವು ಜೆ.ಕೆ.ಯನ್ನು ಅರ್ಥ ಮಾಡಿಕೊಳ್ಬೋದು. ಅದಕ್ಕೆ ಒಬ್ಬ ಮಹಾನುಭಾವರು ಹೇಳ್ತಾರೆ, 33 ಕೋಟಿ ದೇವತೆಗಳ ಬಗ್ಗೆ ನಿನಗೆ ನಂಬಿಕೆ ಇರಬಹುದು, ಆದರೆ ನಿನ್ನ ಬಗ್ಗೆ ನಿನಗೆ ನಂಬಿಕೆ ಇಲ್ಲದೆ ಇದ್ದರೆ, ನಿನ್ನ ಮೇಲೆ ನಿನಗೆ ಭರವಸೆ ಇಲ್ಲದೆ ಇದ್ದರೆ, ನಿನ್ನನ್ನು ನಾನು ನಾಸ್ತಿಕ ಅಂತ ಕರಿತೀನಿ. ದೇವ್ರ ಬಗ್ಗೆ ನಂಬಿಕೆ ಇಲ್ಲದೆ ಇರೋನಿದಾನಲ್ಲ, ಅವನನ್ನೆಲ್ಲ ನಾನು ನಾಸ್ತಿಕ ಅಂತ ಕರೆಯೋದು. ಯಾರನ್ನ? ಯಾರಿಗೆ ತನ್ನ ಮೇಲೆ ತನಗೆ ಭರವಸೆ ಇಲ್ವೋ ಅವನನ್ನು ನಾಸ್ತಿಕ ಅಂತೀನಿ. ಅದಕ್ಕೋಸ್ಕರ ತುಂಬ ನಾವು ಸ್ಟ್ರೈನ್ ಮಾಡ್ಕೊಳ್ಬೇಕಾಗಿಲ್ಲ, ತುಂಬ ಸರ್ಕಸ್ ಬೇಕಿಲ್ಲ. ಯಾಕೆ ಬೇಕಿಲ್ಲ? ಗೊತ್ತಿಲ್ಲದೆ ಇರೋದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕಷ್ಟನೋ ಸುಲಭನೋ? ಯಾವುದೋ ಗೊತ್ತಿಲ್ಲ, ನನಗೆ ಏನೂ ಗೊತ್ತಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭನೋ ಕಷ್ಟನೋ? ಕಷ್ಟ. ಈಗ ಇವ್ರು ಹೇಳ್ತಾ ಇರೋದು, ಜೆ.ಕೆ. ಅವ್ರು ಹೇಳ್ತಾ ಇರೋದು ಯಾರನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ? ನಮ್ಮನ್ನು. ಮತ್ತೆ ನನ್ನನ್ನೇ ನಾನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಾದರೆ, ನನ್ನನ್ನು ನಾನು ಅರಿಯುವ ಪ್ರಯತ್ನವನ್ನು ಮಾಡಲಿಲ್ಲ ಅಂತಾದರೆ, ನಾನು ಹೊರಗಿನ ಯಾವುದನ್ನೋ ಹೊರಗಿನ ಯಾರನ್ನೋ ಅರ್ಥ ಮಾಡ್ಕೊಳ್ತೀನಿ ಅಂತಾದರೆ, ಅಥವಾ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರೋ ನನಗೆ ಸಹಾಯ ಮಾಡಬೇಕು ಅಂತಾದರೆ ಅದು ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಕೃಷ್ಣಜಿಯವರ ಬೋಧನೆಗಳನ್ನು ನಾವು ಕೇಳುವಾಗ
ಬಹಳ ಸರಳವಾಗಿ, ನಮ್ರವಾಗಿ, ವಿನಮ್ರವಾಗಿ ಕೇಳುತ್ತಾ ಹೋಗು. ಈಗ ಮೊದಲನೇ ವಿಷಯ, ನಾವು ಏನನ್ನು ಅನ್ವೇಷಿಸುತ್ತಿದ್ದೇವೆ. ಅಲ್ಲಿ ಒಂದು ಖಚಿತ ಆಯಿತು. ಆ ಪ್ರಶ್ನೆ ಬಂದ ತಕ್ಷಣ ಒಂದು ಖಚಿತ ಆಗಬೇಕು ನಮಗೆ, ನಾವು ಏನನ್ನು ಅನ್ವೇಷಿಸುತ್ತಿದ್ದೇವೆ ಅಂತ ಪ್ರಶ್ನೆ ಒಳಗಡೆ ಒಂದು ಉತ್ತರ ಇದೆ. ಏನಿದೆ ಉತ್ತರ? ನಾವು ಏನನ್ನು ಅನ್ವೇಷಿಸುತ್ತಿದ್ದೇವೆ ಅನ್ನುವಾಗ ಒಂದು ಅರ್ಥ ನಮಗೆ ಆಗಬೇಕು. ಒಟ್ಟಾರೆಯಾಗಿ ನಾವೆಲ್ಲರೂ ಕೂಡ ಏನು ಮಾಡ್ತಾ ಇದ್ದೇವೆ? ಹುಡುಕ್ತಾ ಇದ್ದೇವೆ, ಅನ್ವೇಷಣೆ ಮಾಡ್ತಾ ಇದ್ದೇವೆ. ಏನನ್ನು ಹುಡುಕ್ತಾ ಇದ್ದೇವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದರೆ ನಾವೇನನ್ನು ಒಟ್ಟಾರೆ ಏನು ಮಾಡ್ತಾ ಇದ್ದೀವಿ? ಹುಡುಕ್ತಾ ಇದ್ದೇವೆ, ಅನ್ವೇಷಣೆ ಮಾಡ್ತಾ ಇದ್ದೇವೆ. ನಮಗೆ ಅರಿವಿದ್ದೋ ಅರಿವಿಲ್ಲದೆಯೋ, ಪ್ರಜ್ಞಾಪೂರ್ವಕವಾಗಿಯೋ ಅಪ್ರಜ್ಞಾಪೂರ್ವಕವಾಗಿಯೋ, ಒಟ್ಟಾರೆ ನಾವೇನು ಮಾಡ್ತಾ ಇದ್ದೇವೆ? ಹುಡುಕ್ತಾ ಇದ್ದೇವೆ. ಹೌದಾ? ಹುಡುಕ್ತಾ ಇದ್ದೇವೋ ಇಲ್ವೋ? ಹುಡುಕ್ತಾ ಇದ್ದೇವೆ. ಏನನ್ನು ಹುಡುಕ್ತಾ ಇದ್ದೇವೆ? ಏನನ್ನು ಹುಡುಕ್ತಾ ಇದ್ದೇವೆ? ಅದಕ್ಕೆ ಅವರು ಬಹಳ ಒಳ್ಳೆ ಸಬ್ಜೆಕ್ಟ್ನ ಕೊಟ್ಟರು. ನೋಡಿ, ಹುಡುಕ್ತಾ ಇದ್ದೇವೆ ಅಂತ ಗೊತ್ತು ನಮಗೆ, ಏನನ್ನು ಹುಡುಕ್ತಾ ಇದ್ದೀವಿ ಅಂತ ಕೇಳಿದ್ರೆ ನೋಡಿ ಎಷ್ಟು ನಾವೆಲ್ಲ ಒಂದು ರೀತಿ ನಾವು ನಿದ್ರೆಯಲ್ಲಿದ್ದೀವೋ ಅಥವಾ ನಿದ್ರೆ ಮಾಡ್ತಾ ಇರೋ ಥರ ಇದ್ದೀವೋ ಸ್ವಲ್ಪ ನಮ್ಮನ್ನು ನೋಡ್ಕೋಬೇಕು. ಒಂದು ರೀತಿ ನಿದ್ರೆ ಬಂದರೆ ಎಬ್ಬರಿಸ್ಬಿಡ್ಬೋದೇನೋ. ನಮ್ದು ಹೆಂಗಿದೆ? ನಿದ್ರೆ ಬಂದಿರೋ ಥರ ಇಟ್ಬಿಟ್ಟಿದ್ದೀವಿ ನಾವು. ನಮ್ಮಂಥವ್ರನ್ನ ಏಳ್ಸೋದು ಕಷ್ಟ. ಅದಕ್ಕೆ ನಾವು ಹುಡುಕ್ತಾ ಇದ್ದೀವಿ. ಏನನ್ನು ನಾವು ಹುಡುಕ್ತಾ ಇದ್ದೀವಿ, ಏನನ್ನು ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾವುದು ಇಲ್ಲವೋ, ಅವ್ರು ಅದನ್ನೇ ಹೇಳಿದ್ರು ನಿರ್ದೇಶಕರು, ಯಾವುದು ಇಲ್ಲವೋ, ಯಾವುದು ನನಗೆ ಗೊತ್ತಿಲ್ವೋ ಅದನ್ನು ನಾವೇನು ಮಾಡ್ತಾ ಇದ್ದೇವೆ? ಸಾಮಾನ್ಯವಾಗಿ ಹುಡುಕ್ತಾ ಇದ್ದೇವೆ. ಇವತ್ತು ಪ್ರಪಂಚದ ಒಂದು ಸ್ಥಿತಿಯನ್ನು, ಪರಿಸ್ಥಿತಿಯನ್ನು ನೋಡಿದ್ರೆ ಎಲ್ಲೆಲ್ಲೂ ನಮಗೆ ಏನು ಕಾಣ್ತಾ ಇದೆ? ಅಶಾಂತಿ, ಅಶಾಂತಿ, ದುಃಖ, ದುಮ್ಮಾನ, ದುಗುಡ ಎಲ್ಲ ಇದೇ ಕಾಣ್ತಾ ಇದೆಯಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ಏನು ಮಾಡ್ತಾ ಇದ್ದೀವಿ? ಈ ಎಲ್ಲದಕ್ಕೆ ಬದಲಾಗಿ ಇಂಥ ಅಶಾಂತಿ, ದುಃಖ, ದುಗುಡ, ದುಮ್ಮಾನ ಇವುಗಳ ಹೊರತಾಗಿ ನಾವು ಸ್ವಲ್ಪ ಹೆಂಗಿರಬೇಕು ಅಂತ ಇಷ್ಟ ನಮಗೆಲ್ಲ ಕೂಡ. ಶಾಂತವಾಗಿರಬೇಕು, ಬಹಳ ಸಂತೋಷವಾಗಿರಬೇಕು. ಸೊ ನಾವು ಶಾಂತವಾಗಿರಬೇಕು, ಸಂತೋಷವಾಗಿರಬೇಕು, ಸುಖವಾಗಿರಬೇಕು ಅಂದರೆ ಅದಕ್ಕೆ ನಮ್ಗೆ ಏನು ಬೇಕು? ಯಾವುದೋ ಒಂದು ಆಶ್ರಯ ಬೇಕು ನಮಗೆ. ಒಂದು ಅವಲಂಬಿತರು ನಾವೆಲ್ಲ ಕೂಡ. ನಮ್ಗೆ ಅವಲಂಬನೆ ಇದ್ದೇ ಬದುಕೋದಕ್ಕೆ ನಮ್ಮ ಕೈನಲ್ಲಿ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಅಂತಹ ಒಂದು ಸಂತೋಷವನ್ನು, ಶಾಂತಿಯನ್ನು ಹುಡುಕ್ತಾ ಇದ್ದೇವೆ. ಹುಡುಕ್ತಾ ಇದ್ದೇವಾ? ಹುಡುಕ್ತಾ ಇದ್ದೇವಾ? ಖಂಡಿತ ಹುಡುಕ್ತಾ ಇದ್ದೀವಿ. ಸೊ ಅದು ಎಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ ನಾವು? ಅಂಥ ಶಾಂತಿ, ಅಂಥ ಸಮಾಧಾನ ಎಲ್ಲಿ ಸಿಗುತ್ತೆ? ಎಲ್ಲೋ ಹೊರಗಡೆ ಸಿಗುತ್ತೆ. ಇಂಥವ್ರಿದಾರಂತೆ, ಅವ್ರ ಬೋಧೆಗಳನ್ನ ಕೇಳಿಬಿಟ್ರೆ ತುಂಬ ಪಾವನಾಗಿ ಹೋಗ್ಬಿಡ್ತೀವಿ. ಸೊ ಆ ಮುಖಂಡ ಅಲ್ಲಿ ಒಂದಷ್ಟು ದಿನ ಹೋಗ್ತೀವಿ, ಸಿಗ್ತಾ ಶಾಂತಿ, ಸಿಗಲಿಲ್ಲ ಮತ್ತೇನು ಮಾಡ್ತೀವಿ? ಇನ್ನೊಬ್ಬ ಮುಖಂಡ, ಇನ್ನೊಬ್ಬರಿದ್ದಾರಂತೆ, ಅವ್ರ ಬೋಧೆನ ತುಂಬ ಚೆನ್ನಾಗಿ ಕೊಡ್ತಾರಂತೆ. ಸೊ ನೋಡಿ, ಒಬ್ಬ ಮುಖಂಡನಿಂದ ಇನ್ನೊಬ್ಬ ಮುಖಂಡ, ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆ, ಒಬ್ಬ ಗುರುವಿನಿಂದ ಇನ್ನೊಬ್ಬ ಗುರು. ಇಷ್ಟೇ ಆದರೂ ಪರವಾಗಿರಲಿಲ್ಲ, ಇನ್ನೂ ಮುಂದಕ್ಕಿದೆ. ಒಬ್ಬ ದೇವರಿಂದ ಇನ್ನೊಬ್ಬ ದೇವರು,
ಚೇಂಜ್. ಯಾಕೆ ಅಂದ್ರೆ ಮೊದಲನೇ ಹೆಜ್ಜೆ ಏನಾಯ್ತು ತಪ್ಪಾಯ್ತು. ಸೊ ಉಳಿದ ಹೆಜ್ಜೆಗಳು, ಮೊದಲನೇ ಗುಂಡಿ, ಶರ್ಟ್ನ ಮೊದಲನೇ ಗುಂಡಿ ತಪ್ಪು ಹಾಕೊಂಡ್ಬಿಟ್ರೆ ಇನ್ನು ಉಳಿದ ಎಲ್ಲ ಗುಂಡಿಗಳು ಏನಾಗುತ್ತೆ? ತಪ್ಪೆ. ಅಂದರೆ ನಾವು ಅಂಥ ಒಂದು ಶಾಂತಿಗೋಸ್ಕರ ಎಲ್ಲಿ ಹುಡುಕೋದಕ್ಕೆ ಹೋದ್ವಿ ಅಂದರೆ ಹೊರಗಡೆನೆ ಹುಡುಕೋದಕ್ಕೆ ಹೋದ್ವಿ. ಕೊನೆಗೆ ಯಾವ ಮಟ್ಟಕ್ಕೆ ಹೋದ್ವಿ ಅಂದರೆ, ಈ ದೇವರಿಲ್ಲ, ಇದು ಸ್ವಲ್ಪ ಅಷ್ಟೊಂದು ಶಕ್ತಿ ಇಲ್ಲ, ಇನ್ನೊಂದು ದೇವಸ್ಥಾನದಲ್ಲಿ ಅಂದರೆ ತುಂಬ ಪವರ್ಫುಲ್ ದೇವರಿದೆ ಅಂಥೇಳಿ ನಾವು ಇವುಗಳನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ ಚೇಂಜ್ ಮಾಡಿದ್ರೂ ಕೂಡ ನಾವೀಗಲೂ ಶಾಂತವಾಗಿದ್ದೀವ? ಎಷ್ಟೋ ನೋಡ್ಬಿಟ್ಟಿದ್ದೀವಲ್ಲ ಈಗಾಗಲೇ. ಸ್ಟಿಲ್ ನಾವು ಸಂತೋಷದಲ್ಲಿದ್ದೀವ? ಇಲ್ಲ. ಸೊ ಇನ್ನೂ ಒಂದು ಪ್ರಶ್ನೆನ ನಾವು ಹಾಕೋಬೇಕು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಹುಡುಕ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ಸಂತೋಷವನ್ನು ಹುಡುಕ್ತಾ ಇದ್ದೀವೋ ಅಥವಾ ಸಂತೋಷವನ್ನು ಕೊಡಬಹುದಾದಂತಹ ಯಾವುದೋ ಒಂದು ಸುಖಾನುಭವವನ್ನು ಹುಡುಕ್ತಾ ಇದ್ದೀವೋ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ನೋಡಿ, ಸತ್ಯ ಹೆಂಗೆ ಅರ್ಥ ಆಗ್ತಾ ಹೋಗುತ್ತೆ ಅಂದರೆ, ಸತ್ಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸರ್ಕಸ್ ಮಾಡಬೇಕಾಗಿಲ್ಲ, ಸಹಜತೆ ಬೇಕು ಅಷ್ಟೇ. ನೋಡಿ, ನಾವು ನಿಜವಾಗಲೂ ಹುಡುಕ್ತಾ ಇರ್ತಕ್ಕಂಥದ್ದು ಸಂತೋಷವನ್ನೋ ಅಥವಾ ಸುಖವನ್ನ. ಆ ಸುಖದ ಅನುಭವವನ್ನೇ ನಾವೇನಂತ ತಿಳ್ಕೊಂಡ್ಬಿಟ್ಟಿದ್ದೀವಿ? ಸಂತೋಷ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾವುದೆಲ್ಲವೂ ನಮಗೆ ಸುಖದ ಅನುಭವವನ್ನು ಕೊಡ್ತಾ ಹೋಗುತ್ತೋ, ನನಗೆ ಈ ತಕ್ಷಣಕ್ಕೆ ಒಂದು ಕಪ್ ಬಿಸಿ ಕಾಫಿ ಬೇಕು, ಒಂದು ಕಪ್ ಅಷ್ಟೇ ನನಗೆ. ಸೊ ಆ ಬಿಸಿ ಕಾಫಿ ಕುಡಿಯುವಾಗ ನಾನು ಹೆಂಗಿದ್ದೀನಿ? ಸೊ ಆ ಸಂತೋಷಕ್ಕೆ ನಾನು ಸಂತೋಷನ ಕೊಡ್ತಾ ಇರೋದು ಯಾವುದು? ಈ ಸುಖದ ಅನುಭವ. ಸೊ ನಾನು ಬಯಸ್ತಾ ಇರೋದು ನಿಜವಾಗ್ಲೂ ಕೂಡ ಸುಖದ ಅನುಭವವನ್ನು. ನಿಜವಾಗ್ಲೂ ನಾನು ಸಂತೋಷನ ಹುಡುಕ್ತಾ ಇಲ್ಲ, ಸಂತೋಷವನ್ನು ಕೊಡಬಹುದಾದಂತಹ ಒಂದು ಸುಖದ ಅನುಭವವನ್ನು ಹುಡುಕ್ತಾ ಇದ್ದೀನಿ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಕಾರಣ, ಸಂತೋಷವನ್ನು ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಆ ಸಂತೋಷ ಅನ್ನುವಂಥದ್ದಿದೆಯಲ್ಲ, ಅದು ಒಂದು ಸ್ಥಿತಿ. ಅದೊಂದು ಸ್ಥಿತಿ, ಅರಿವಿನ ಸ್ಥಿತಿ. ಅದು ಯಾವುದೋ ಒಂದರ ಸುಖದ ಅನುಭವದಿಂದ ಬರ್ತದೆ ಅಂತ ನಾವು ಅಂದ್ಕೊಂಡ್ಬಿಡು. ಅದು ಸಂತೋಷ ಅಂತಕ್ಕಂಥದ್ದು ಒಂದು ಸ್ಥಿತಿ. ಅದಕ್ಕೋಸ್ಕರ ನೋಡಿ, ಇದು ಎಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ ಅಂದರೆ, ನಮ್ಮಲ್ಲಿ ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಸುಖಿಗಳಿದ್ದಾರೆ. ಸುಖವಾಗಿದ್ದೀವಿ, ಸಂತೋಷವಾಗಿದ್ದೀವ? ನೋಡಿ, ಸಂತೋಷಕ್ಕೂ ಸುಖಕ್ಕೂ ತುಂಬ ವ್ಯತ್ಯಾಸ ಇದೆ, ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರಪಂಚದಲ್ಲಿ ಸುಖ ಯಾರಿಗಿಲ್ಲ? ಎಲ್ಲೋ ಕೆಲವರು ತೀರಾ ಕಡಿಮೆ ಸುಖ ಇಲ್ಲ ಅನ್ನೋಂಥವ್ರು ಇವತ್ತಿನ ಜಗತ್ತಿನಲ್ಲಿ ಒಬ್ಬ ಕೂಲಿ ಮಾಡುವವನು ಕೂಡ ಆಲ್ಮೋಸ್ಟ್ ಸುಖವಾಗಿದ್ದಾನೆ. ಹಾಗಾದರೆ ಅಗರ್ಭ ಶ್ರೀಮಂತ ಅಂತ ಅನ್ನಿಸ್ಕೊಂಡಿರೋನು ಸುಖವಾಗಿ ಅವನೂ ಇದ್ದಾನೆ, ಆದರೆ ಶಾಂತವಾಗಿದ್ದಾನ? ಶಾಂತವಾಗಿಲ್ಲ. ಸೊ ನಾವೆಲ್ಲ ಸುಖವನ್ನು ನಾವು ಹುಡುಕ್ತಾ ಇದ್ದೀವಿ, ಸುಖದ ಅನುಭವವನ್ನು ನಾವು ಹುಡುಕ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಪರಿಸ್ಥಿತಿಯನ್ನು, ನಮ್ಮ ವಾಸ್ತವ ಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲರೂ ಅನ್ವೇಷಣೆ ಮಾಡ್ತಾ ಇರ್ತಕ್ಕಂಥದ್ದು ಸುಖದ ಅನುಭವವನ್ನು. ನೋಡ್ತೀವಿ ನಾವು ಚರಿತ್ರೆ ನೋಡುವಾಗ ಬಹಳಷ್ಟು ಜನ ಕಷ್ಟದಲ್ಲಿದ್ದರು. ರಾಮಕೃಷ್ಣ ಪರಮಹಂಸರು, ಶಾರದಾದೇವಿ ಅವರು ಕಷ್ಟದಲ್ಲಿದ್ದರು, ಸುಖದಲ್ಲಿದ್ದರು, ಸಂತೋಷವಾಗಿದ್ರು, ದುಃಖದಲ್ಲಿದ್ದರು. ನೋಡಿ ಎಷ್ಟು ಚೆನ್ನಾಗಿದೆ.
ಅವರು ಸುಖದಲ್ಲಿದ್ರೋ ಕಷ್ಟದಲ್ಲಿದ್ರು ಅಂದರೆ ಕಷ್ಟದಲ್ಲಿದ್ರು, ಸಂತೋಷದಲ್ಲಿದ್ರೋ ದುಃಖದಲ್ಲಿದ್ದು ಅಂದರೆ ಸಂತೋಷದಲ್ಲಿದ್ರು. ಸೊ ಅವ್ರು ಹುಡುಕಿದ್ದು ಸಂತೋಷ ಅಷ್ಟೇ. ನಾವು ಹುಡುಕ್ತಾ ಇರೋದು ಸುಖ, ಸುಖದ ಅನುಭವನ ಹುಡುಕ್ತಾ ಇದ್ದೀವಿ. ಅದಕ್ಕೋಸ್ಕರ ಮೊದಲನೇ ಹೆಜ್ಜೆ ತಪ್ಪಾಗ್ತಾ ಇದೆ ನಮ್ಮದು. ಯಾವುದೋ ಒಬ್ಬ ವ್ಯಕ್ತಿ ಒಂದು ಧ್ಯೇಯ ಅಥವಾ ಒಂದು ವಿಚಾರಕ್ಕೆ ಯಾವುದೋ ಒಂದು ನಂಬಿಕೆಯಿಂದ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಂಡು ಬಿಟ್ರೆ ಅಲ್ಲಿ ನಾವು ಆ ಆಶ್ರಯದಲ್ಲಿ ನಾವು ಆರಾಮಾಗಿ ಇದ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅದನ್ನೇ ಮಾಡಿದ್ದೀವಿ ಕೂಡ ಇಲ್ಲಿವರೆಗೆ. ಅದನ್ನು ಬಿಟ್ಟು ಬೇರೆ ಇನ್ನೇನಾದ್ರು ಮಾಡಿದ್ದೇವೆ ನಾವು? ಅದು ಯಾರ್ದೋ ಆಶ್ರಯ ಇರ್ಬೋದು, ಗುರುವಿನ ಆಶ್ರಯ ಇರ್ಬೋದು, ಯಾರೋ ಒಂದು ಸಂಸ್ಥೆ ಆಶ್ರಯ ಇರ್ಬೋದು, ಒಬ್ಬ ಮುಖಂಡನ ಆಶ್ರಯ ಇರ್ಬೋದು, ದೇವರ ಆಶ್ರಯ ಇರ್ಬೋದು. ಸೊ ಅಲ್ಲಿ ನಾವು ಆರಾಮಾಗಿ ಇದ್ಬಿಡ್ಬೋದು ಅಂತ ಅಂದ್ಕೊಂಡು ಸ್ವಲ್ಪ ಆರಾಮಾಗೂ ಇದ್ದೀವಿ ಅಂತಲೂ ಇಟ್ಕೊಳ್ಳೋಣ. ಆದರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗಿದ್ದಾವ? ನಮ್ಮ ಸಮಸ್ಯೆಗಳು ಪರಿಹಾರ ಆಗಿದ್ದಾವ? ಮತ್ತೆ ಯಾಕಾಗಿಲ್ಲ? ದೇವರನ್ನು ಆಶ್ರಯಿಸಿದ್ದೀವಿ, ಗುರುಗಳನ್ನು ಆಶ್ರಯಿಸಿದ್ದೀವಿ, ಮುಖಂಡರನ್ನು ಆಶ್ರಯಿಸಿದ್ದೀವಿ. ಇವರೆಲ್ಲರನ್ನ ಆಶ್ರಯಿಸಿದ ಮೇಲೆ ನಮ್ಮ ಸಮಸ್ಯೆಗಳು ಬಗೆಹರಿಬೇಕಾಗಿತ್ತಲ್ಲ. ಬಗೆಹರಿದಿದೆಯಾ? ಖಂಡಿತ ಬಗೆಹರಿದಿಲ್ಲ. ಪರಿಹಾರ ಸಿಕ್ಕಿಲ್ಲ. ಕೇವಲ ಇನ್ನೂ ಕೂಡ ನಮ್ಮಲ್ಲಿ ಏನು ನಡೀತಾ ಇದೆ? ನಮ್ಮೊಳಗಡೆ ಏನು ನಡೀತಾ ಇದೆ? ಘರ್ಷಣೆ, ಹೋರಾಟ, ಗದ್ದಲ ಇದೇ ನಡೀತಾ ಇದ್ದಾವೆ. ಅಂದಮೇಲೆ ನಾವು ಮತ್ತೆ ಏನನ್ನು ಅಪೇಕ್ಷಿಸ್ತಾ ಇದ್ದೇವೆ? ಇದು ನಮಗೆ ಸ್ಪಷ್ಟ ಆಗಬೇಕು. ಇನ್ನೇನೇನೋ ತಿಳ್ಕೊಳ್ಳೋದಲ್ಲ. ನಾವು ಏನನ್ನು ಹುಡುಕ್ತಾ ಇದ್ದೀವಿ, ನಾವೇನನ್ನು ಅಪೇಕ್ಷೆ ಪಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲಿಗೆ ಹೋಗ್ಬೇಕು? ಅಂಗೈಯಲ್ಲಿ ಬೆಣ್ಣೆ ಇದೆ ಅಲ್ವಾ? ನಾನು ಏನು ಹುಡುಕ್ತಾ ಇದ್ದೀನಿ ಅನ್ನೋದನ್ನು ಬೇರೆ ನನಗ್ಯಾರೂ ಹೇಳಬೇಕಾಗಿಲ್ಲ. ನಾನು ಸ್ವಲ್ಪ ಒಳಮುಖವಾಗಿ, ಅಂತರ್ಮುಖವಾಗಿ ನಾನು ಗಮನಿಸ್ತಾ ಹೋದರೆ ನಾನು ನಿಜವಾಗಿ ಏನು ಹುಡುಕ್ತಾ ಇದ್ದೀನಿ ಅಂತಕ್ಕಂಥದ್ದು ನನಗೆ ಅರ್ಥವಾಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ಸ್ಪಷ್ಟವಾದರೆ, ನಾನು ಏನನ್ನ ಹುಡುಕ್ತಾ ಇದ್ದೇನೆ ಅನ್ನುವಂಥದ್ದು ಸ್ಪಷ್ಟವಾದರೆ ನಾವು ಯಾವ ಗುರುವಿನ ಬಳಿಗಾಗಲಿ, ಚರ್ಚ್ಗಾಗಲಿ, ದೇವಾಲಯಕ್ಕಾಗಲಿ, ಸಂಸ್ಥೆಗಳಿಗಾಗಲಿ ಹೋಗುವ ಅಗತ್ಯವೇ ಇರುವುದಿಲ್ಲ. ಸೊ ಹಾಗಾದರೆ ಎಲ್ಲಿ ನೋಡ್ಕೋಬೇಕಾಗುತ್ತೆ? ಅಲ್ಲೆಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ ಅಂದಮೇಲೆ ಚರ್ಚ್ಗೆ ಹೋಗ್ಬೇಕಾಗಿಲ್ಲ, ದೇವಾಲಯಕ್ಕೆ ಹೋಗ್ಬೇಕಾಗಿಲ್ಲ, ಮುಖಂಡನ ಹತ್ರಕ್ಕೆ ಹೋಗ್ಬೇಕಾಗಿಲ್ಲ, ಯಾವ ಆಶ್ರಯಕ್ಕೂ ಹೋಗ್ಬೇಕಾಗಿಲ್ಲ ಅಂದರೆ ಮತ್ತೆ ಯಾವಾಗ ಏನು ಮಾಡಬೇಕಾಗತ್ತೆ? ನನ್ನನ್ನೇ ನೋಡ್ಕೊಳ್ಬೇಕಾಗತ್ತೆ. ನನ್ನ ಮೇಲೆ ನಾನೇ ಅವಲಂಬನೆ ಆಗಬೇಕಾಗ್ತದೆ. ಅದಕ್ಕೋಸ್ಕರ ನಮ್ಮ ಉದ್ದೇಶವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇದೇ ನಮ್ಮೆಲ್ಲರ ಕಷ್ಟದ ಕೆಲಸ. ನಮ್ಮ ಉದ್ದೇಶ ಇದೆಯಲ್ಲ, ನಮ್ಮ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳೋದಿದೆಯಲ್ಲ, ಇದೇ ನಮ್ಮೆಲ್ಲರ ಕಷ್ಟದ ಕೆಲಸ. ಅದಕ್ಕೆ ನಾವೇನು ಮಾಡಿಬಿಟ್ಟಿದ್ದೀವಿ? ಕಷ್ಟದ ಕೆಲಸ ಅಂತ ಕೈ ಬಿಟ್ಬಿಟ್ಟು ಸುಖದ ಹಾದಿಯನ್ನು ಇಟ್ಕೊಂಡ್ಬಿಟ್ಟಿದ್ವಿ, ಸುಖದ ಹಾದಿಯನ್ನು ಇಟ್ಕೊಂಡಿದ್ವಿ. ಸೊ ಆ ಸುಖದ ಹಾದಿ ನಮಗೆ ಶಾಂತಿ, ಸಮಾಧಾನನ ಕೊಟ್ಟಿದೆಯಾ ಅಂದರೆ ಕೊಟ್ಟಿಲ್ಲ. ನೋಡಿ, ಅದು ಸತ್ಯ. ಕೊಟ್ಟಿಲ್ಲ ಅನ್ನೋದು ಕೂಡ ಸತ್ಯನೇ ಅಲ್ಲ ಇವಾಗ. ಅದಕ್ಕೋಸ್ಕರ ನಾವು ಇದನ್ನು ಬೇರೆ ಉಪದೇಶಕ ಅಥವಾ ಮತ್ಯಾರೋ ಗುರು ಅವರೇನೋ ಹೇಳ್ತಾ ಇದ್ದಾರೆ, ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಹುಡುಕೋದ್ರ ಮೂಲಕ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರೇನು ಹೇಳಿದ್ರು, ಇವರೇನು ಹೇಳಿದ್ರು ಅಂಥೇಳಿ ಅದರ ಮೂಲಕ ನಾವು ಹುಡುಕೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರೀತಿ ಹುಡುಕಿದ್ರೆ ಸ್ಪಷ್ಟತೆ ಮೂಡ್ಲಿಕ್ಕೆ ಸಾಧ್ಯವ? ಅವರೇನೋ ಹೇಳಿದ್ರು, ಇವರೇನೋ ಹೇಳಿದ್ರು ಅಂತ ನಾವು ನೋಡಿದ್ರೆ, ಅದರ ಮೂಲಕ ನೋಡೋಕೆ ಹೋದರೆ, ಈಗ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ ನನಗೆ ಯಾರು ಬೇಕ್ಯಾರು? ನಾನೇ. ಸೊ ಅದಕ್ಕೆ ಇದು ಕಷ್ಟದ ಕೆಲಸ ಅಲ್ಲ. ನಮ್ಗೆ ಯಾವುದೋ ಸುಖ ಅನ್ನಿಸ್ಬಿಡ್ತಲ್ಲ,
ದೇವ್ರ ಮೇಲೆ ಹಾಕೋದು, ಗುರುಗಳ ಮೇಲೆ ಹಾಕೋದು, ಮುಖಂಡನ ಮೇಲೆ ಹಾಕೋದು, ಸಂಸ್ಥೆ ಮೇಲೆ ಹಾಕೋದು ಸುಲಭ ಅಲ್ಲ. ಅದಕ್ಕೆ ಆ ಸುಲಭದ ಹಾದಿನ ನಾವು ಆಯ್ಕೆ ಮಾಡ್ಕೊಂಡ್ವಿ. ಸೊ ಸಮಸ್ಯೆಗಳು ಕೂಡ ಏನಾಗಿದ್ದಾವೆ? ಹಾಗೇ ಉಳ್ಕೊಂಡಿದ್ದಾವೆ. ಬೇರೆಯವ್ರ ಹತ್ರ ಹೋಗ್ಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ. ಆದರೂ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಪುಸ್ತಕಗಳನ್ನ ಓದ್ತೇವೆ, ಸಭೆಗಳನ್ನು ಆಯೋಜನೆ ಮಾಡ್ತೇವೆ, ಚರ್ಚೆ ಮಾಡ್ತೇವೆ, ಸಂಸ್ಥೆಗಳಿಗೆ ಸೇರಿಕೊಳ್ತೇವೆ. ಇವೆಲ್ಲವೂ ಕೂಡ ಏನಾಗ್ತಾ ಇದೆ? ಕೇವಲ ವ್ಯರ್ಥ ಆಗ್ತಾ ಇದೆ. ಪುಸ್ತಕಗಳನ್ನ ಓದ್ತಾ ಇದ್ದೇವೆ, ಆದರೆ JK ಅವರು ಇನ್ನೊಂದು ಗ್ರಂಥ ಕೂಡ ಬರೀತಾರೆ, ದ ಬುಕ್ ಆಫ್ ಲೈಫ್. ನಾವು ಯಾವ ಪುಸ್ತಕನ ಓದಬೇಕು? ಬುಕ್ ಆಫ್ ಲೈಫ್ ಒಂದೇ ಇದೆಯೋ ಬೇರೆ ಬೇರೆ ಇದೆಯೋ? ಬುಕ್ ಆಫ್ ಲೈಫ್ ಎಷ್ಟಿದಾವೆ ಬುಕ್ಗಳು? ಒಂದೇನಾ? ನೋಡೋಣ ಎಷ್ಟಿರ್ಬೋದು ಬುಕ್ ಆಫ್ ಲೈಫ್. ನೋಡಿ ಸೋದರ ಬಾಯಿ, ಎಷ್ಟು ಜನ ಇದೀವೋ ಅಷ್ಟೇ ಪುಸ್ತಕ. ಯಾಕೆಂದ್ರೆ ನನ್ನ ಪುಸ್ತಕ ಬೇರೆ, ನಿನ್ನ ಪುಸ್ತಕ ಬೇರೆ. ನಿಮ್ಮ ಪುಸ್ತಕ ನಿಮ್ಮದೇ, ನನ್ನ ಪುಸ್ತಕ ನಂದೇ. ಆದ್ರೆ ಏನಾಗ್ತಾ ಇದೆ ಅಂದರೆ, ನನಗೆ ನಿಮ್ಮ ಪುಸ್ತಕ ಓದೋಕ್ಕೆ ಕಾಳಜಿ, ನಿಮಗೆ ನನ್ನ ಪುಸ್ತಕ ಓದೋಕ್ಕೆ ಕಾಳಜಿ. ಎಷ್ಟು ವಿಚಿತ್ರ ಅಲ್ವಾ ಇದು? ನನಗೆ ನಿಮ್ಮ ಪುಸ್ತಕ ಓದಬೇಕು ಅಂತ ಆಸೆ, ನಿಮಗೆ ನನ್ನ ಪುಸ್ತಕ ಓದೋ ಆಸೆ. ಓದಿದ್ವಾ ನಾವು ಬುಕ್ ಆಫ್ ಲೈಫ್ನ? ಅದಕ್ಕೆ ಬೇರೆ ಬುಕ್ ಓದೋದು, ಚರ್ಚೆಗಳಲ್ಲಿ ಭಾಗವಹಿಸೋದು, ಸಂಸ್ಥೆಗಳಿಗೆ ಸೇರೋದು, ಇದೆಲ್ಲದನ್ನು ನಾವು ಮಾಡ್ತಾ ಇದ್ದೇವೆ. ಆದರೂ ಕೂಡ ಇದೆಲ್ಲದರ ಮೂಲಕ ನಮ್ಮ ಬದುಕಿನಲ್ಲಿರ್ತಕ್ಕಂಥ ಘರ್ಷಣೆಗಳಿಗೆ, ಯಾತನೆಗಳಿಗೆ ಪರಿಹಾರ ಸಿಕ್ಕಿದೆಯಾ? ಸಿಕ್ಕಿಲ್ಲ. ಯಾವುದೋ ಒಂದು ಪುಸ್ತಕ, ಯಾವುದೋ ಸಂಸ್ಥೆ, ಯಾವುದೋ ಗುರು ನಮಗೆ ಒಂದು ವೇಳೆ ತೃಪ್ತಿ ಕೊಟ್ಬಿಟ್ಟಿದೆ ಅಂತ ಆದರೆ ಅವ್ರ ಹತ್ರ ಹೋಗ್ಬಿಟ್ರೆ ಏನೋ ಸಮಾಧಾನ. ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ತುಂಬ ಪವರ್ ಇದೆ, ಅಲ್ಲಿ ತುಂಬ ಶಕ್ತಿ ಇದೆ, ಅಲ್ಲಿ ಬಹಳ ಆರಾಮ್ ಅಂತ ನೀವೇನಾದರೂ ಅಂದುಕೊಂಡ್ರೆ, JK ಅವರು ಚೆನ್ನಾಗಿ ಹೇಳ್ತಾರೆ, ನೀವು ಹೆಪ್ಪುಗಟ್ಟಿ ಹರಳುಗಟ್ಟಿ ಎಲ್ಲೋ ಒಂದು ಕಡೆ ನೀವೇನಾಗ್ಬಿಡ್ತೀರಾ? ನಿಂತು ಹೋಗ್ಬಿಡ್ತೀರಾ. ಇದಕ್ಕೆ JK ಅವರ ಜೀವನವೇ ಸಾಕ್ಷಿ. ಏನು ಸಾಕ್ಷಿ ಹೇಳ್ಬೋದು? ಬಂದಿದ್ದು ಎಲ್ಲಿಂದ? ಅವರು ಯಾವ ಮೂಲದಿಂದ ಬಂದರು? ಜಯ ಕೃಷ್ಣಮೂರ್ತಿಯವರು ಅಲ್ಲ, ಮೂಲ ಥಿಯಾಸಫಿ ಮೂಲದಿಂದ. ಎಲ್ಲಿ ಉಳ್ಕೊಂಡ್ರು ಅವರು? ಅದು ಬಿಡಿ, ಥಿಯಾಸಫಿಯಿಂದನೇ ಹೊರಹೊಮ್ಮಿದ್ರು. ಥಿಯೋಸಾಫಿಕಲ್ ಸೊಸೈಟಿಯಿಂದ, ಥಿಯೋಸಫಿಯಿಂದ ಅನ್ನೋದಕ್ಕಿಂತ ಥಿಯೋಸಾಫಿಕಲ್ ಸೊಸೈಟಿಯ ಗರಡಿನಲ್ಲಿ ಬೆಳೆದ್ರು. ಎಲ್ಲಿ ನಿಂತರೋ ಥಿಯೋಸಾಫಿಕಲ್ ಸೊಸೈಟಿ ಅನ್ನುವ ಒಂದು ಲಿಮಿಟೆಡ್ ಏರಿಯಾದಲ್ಲಿ ಅವರು ನಿಂತ್ಕೊಂಡ್ರ. ತಮಾಷೆ ಏನಂದ್ರೆ, ತ್ರಿರತ್ನಗಳಲ್ಲಿ ಒಂದು ಅನ್ನುವಂಥ ಖ್ಯಾತಿಯನ್ನು ಪಡ್ಕೊಂಡಿರೋ ಗ್ರಂಥ ಕೊಟ್ಟಿದ್ಯಾರೋ? JK ಅವರು. ಥಿಯೋಸಾಫಿಕಲ್ ಸೊಸೈಟಿಯಿಂದ ಆಚೆ ಅವರು ಹೋಗ್ತಾರೆ. ಹೋದ್ಮೇಲೆ ಯಾರೋ ಒಂದ್ಸರಿ ಕೇಳಿದ್ರಂತೆ, ಸರ್ ಇದನ್ನ ನೀವೇ ಬರ್ತಿರೋದಲ್ವ ಸರ್? ಅದನ್ನ ಇನ್ನೂ ಹಂಗೆ ಇಟ್ಕೊಂಡಿದ್ದೀರಾ ಅಂತ. ಇಷ್ಟೇ, ಇನ್ನೇನು ಮಾತಾಡಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಅದನ್ನು ತ್ರಿರತ್ನಗಳು ಅಂತ ಏನೊಂದು ಮಹತ್ವವಾದ ಸ್ಥಾನ ಕೊಟ್ಟಿರುವಂಥ ಪರಮಗುರು ಚರಣ ಸನ್ನಿಧಿ ಅವರು ಬರೆದಿದ್ದ ಪುಸ್ತಕ, ಅದನ್ನು ತೊಗೊಂಡಿದ್ದು, ಸರ್ ಇದನ್ನು ನೀವು ಬರೆದಿದ್ದಲ್ವಾ ಅಂದರೆ, ಇನ್ನೂ ನಿನ್ನ ಹತ್ರ ಅದನ್ನು ಇಟ್ಕೊಂಡಿದ್ದೀಯಾ? ಸೊ ಸತ್ಯ ಅನ್ನುವಂಥದ್ದು, ಪ್ರಜ್ಞೆ ಅನ್ನುವಂಥದ್ದು ಅದು ಎಲ್ಲೋ ಒಂದು ಕಡೆ ನಿಲ್ಲುವಂಥದ್ದಲ್ಲ. ಆದರೆ ನಾವೇನಾಗ್ಬಿಡ್ತೀವಿ, ಅಲ್ಲಿ ಹೋಗ್ಬಿಟ್ರೆ ನನಗೆ ಆರಾಮ, ಒಂಥರ ತೃಪ್ತಿ, ಒಂಥರ ಸಮಾಧಾನ, ಅಷ್ಟೇ. ಒಂಥರ ಸಮಾಧಾನ ಅಲ್ಲ. ಅದು ಫಿಲಮಲ್ಲಿ ಹೇಳ್ದಂಗಾಗತ್ತೆ, ಚೇರ್ ಅಲ್ಲ, ಚೇರ್ ಥರ. ಈಗ ನಮ್ದೆಲ್ಲ ಏನು ಕತೆ ಅಂದರೆ, ಅಲ್ಲೆಲ್ಲೋ ಒಂಥರ ಸಮಾಧಾನ ಅಂತೀವಲ್ಲ,
ಸಮಾಧಾನ ಅಲ್ಲ, ಅದು ಸಮಾಧಾನ ಥರ ಅಷ್ಟೆ. ಯಾಕಂದರೆ ಅಲ್ಲಿಂದ ಈಚೆ ಬರಲೇಬೇಕಲ್ಲ ನಾವು ಮತ್ತೆ. ಸೊ ಆದರೆ ಇಂತಹ ಸಮಾಧಾನನ ನಮಗೆ ಬೇಕಾಗಿರೋದು, ಇಂತಹ ಸಮಾಧಾನವನ್ನು ನಾವು ಬಯಸ್ತಾ ಇರ್ತಕ್ಕಂಥದ್ದು. ನಮ್ಮ ಮನಸ್ಸಿನ ಒಂದು ಸ್ಥಿತಿ ಸ್ವಲ್ಪ ನೋಡ್ಕೊಳ್ಳ. ಈಗ ನಮ್ಮ ಮನಸ್ಸಿನ ಸ್ಥಿತಿ ನೋಡ್ಕೊಳ್ಳೋಕ್ಕೆ ನಾವೇನು ಮಾಡಬೇಕು? ನಮ್ಮ ಮನಸ್ಸಿನ ಸ್ಥಿತಿ ನೋಡ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು? ನೋಡ್ಕೋಬೇಕು, ಸುಮ್ಮನೆ ನೋಡ್ಕೋಬೇಕು, ಬೆತ್ತಲೆಯಾಗಿ ನೋಡ್ಕೊಳ್ಬೇಕು, ನೆಕೆಡ್ಡಾಗಿ. ಅಂದರೆ ಯಾವ ಅಭಿಪ್ರಾಯಗಳು, ಪೂರ್ವಾಭಿಪ್ರಾಯಗಳು, ಮಗದೊಂದು ಯಾವುದು ಇಲ್ಲದೆ ಸುಮ್ಮನೆ ವಾಸ್ತವ ಏನು ನಡೀತಾ ಇದೆ, ವಾಟ್ ಈಸ್ ಗೋಯಿಂಗ್ ಆನ್, ಅದನ್ನೇನು ಮಾಡೋದು ಬೇಡ, ನಾವು ಅದನ್ನು ತಿರ್ಚೋದು ಬೇಡ, ಮತ್ತೊಂದು ಮಾಡೋದು ಬೇಡ, ಏನು ಬೇಡ, ಹಾಗೆ ನೋಡಿಕೊಂಡ್ರಿ. ಈಗ ಸದ್ಯದಲ್ಲಿ ನಾವು ನೋಡಿಕೊಂಡ್ರೆ ಬಹುಶಃ ಏನು ಕಾಣುತ್ತೆ ನಮ್ಮಲ್ಲಿ? ಏನು ಕಾಣುತ್ತೆ ನಮ್ಮಲ್ಲಿ? ಗೊಂದಲ. ಸದ್ಯಕ್ಕೆ ಏನು ಆಗಬೇಕು ಅದು ಬೇಡ, ಏನಿದೆಯೋ ಅದು. ಸದ್ಯಕ್ಕೆ ನಮ್ಮಲ್ಲಿ ಏನಿದೆ? ಗೊಂದಲ ಇದೆ. ಆ ಗೊಂದಲದ ಗೂಡಿನ ಮೂಲಕ, ಆ ಎಲ್ಲ ಗೊಂದಲಗಳ ಮೂಲಕ ಶಾಶ್ವತವಾಗಿರೋ ಯಾವುದೋ ಒಂದನ್ನು, ನಿತ್ಯವಾಗಿರೋ ಯಾವುದೋ ಒಂದನ್ನು, ಅದನ್ನು ನಾವು ದೇವರು, ಸತ್ಯ, ಯಾವ ಹೆಸರಿನಿಂದ ನಾವು ಕರೆಯೋಣ, ಅದನ್ನು ನಾನು ನೋಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸಾಧ್ಯನದು? ಈಗಿರುವ ಗೊಂದಲಗಳನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ, ಅದು ಸಾಧ್ಯ. ಆದರೆ ಎಲ್ಲದರ ಆಚೆ ಇರುವಂತಹ ಯಾವುದೋ ಒಂದು ಸತ್ಯನ ನಾನು ಈಗ ನೋಡ್ತೀನಿ ಅಂತೇಳಿ, ಈ ಗೊಂದಲದ ಮೂಲಕ ಅದನ್ನು ನೋಡ್ತೀನಿ ಅಂತ ಹೇಳಿದ್ರೆ, ಈಸ್ ಇಟ್ ಪಾಸಿಬಲ್? ಅಲ್ವಾ? ಆದರೆ ಅದನ್ನು ನಾವು ಅನ್ವೇಷಿಸ್ತಾ ಇದ್ದೇವೆ. ಯಾವುದನ್ನು? ಸತ್ಯವನ್ನು, ದೇವರನ್ನು, ಇನ್ನೊಂದನ್ನು. ಯಾವುದ್ರ ಮೂಲಕ ಅನ್ವೇಷಿಸ್ತಾ ಇದ್ದೇವೆ? ಈ ಎಲ್ಲ ಗೊಂದಲಗಳ ಮೂಲಕ ಅನ್ವೇಷಣೆ ಮಾಡೋದಕ್ಕೆ ಹೊರಟಿದ್ದೀವಿ. ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಭದ್ರವಾಗಿ ಹಿಡಿದಿಟ್ಟುಕೊಳ್ಳಬಲ್ಲಂತಹ ಒಂದು ಭರವಸೆ, ಆಶಾಭಾವನೆ, ದೀರ್ಘಕಾಲದ ಒಂದು ಉತ್ಸಾಹ, ನಿಶ್ಚಿತತೆಗಳನ್ನು ನೀಡಬಲ್ಲ ಯಾವುದೋ ಒಂದನ್ನು ಅನ್ವೇಷಿಸುತ್ತಿದ್ದೇವೆ. ಅಂದರೆ ಅಲ್ಲಿ ನಾನು ದೇವ್ರ ಸಾನ್ನಿಧ್ಯಕ್ಕೆ ಹೋಗ್ಬಿಟ್ರೆ ಒಂದು ನನಗೆ ನಿಶ್ಚಿತತೆ, ಒಂದು ಸೆಕ್ಯೂರಿಟಿ ಫೀಲಿಂಗ್. ಎಲ್ಲ ಅವನು ನೋಡ್ಕೊಂಡು ಬಿಡ್ತಾನೆ. ಒಬ್ಬ ಗುರುವಿನ ಬಳಿಗೆ ಹೋಗ್ಬಿಟ್ರು ಎಲ್ಲ ಅವನು ನೋಡ್ಕೊಂಡು ಬಿಡ್ತಾನೆ. ಆಶೀರ್ವಾದ. ಅದಕ್ಕೋಸ್ಕರ ಇದನ್ನು ನಾವು ಅನ್ವೇಷಣೆ ಮಾಡ್ತಾ ಇದ್ದೀವಿ. ಆದರೆ ಇಷ್ಟೆಲ್ಲ ಅನ್ವೇಷಿಸ್ತಾ ಇದ್ದೀವಲ್ಲ, ಈ ಎಲ್ಲ ಅನ್ವೇಷಣೆಯ ಒಂದು ವಿಚಾರಗಳು ಎಲ್ಲಿವೆ? ಅವು ಹೊರಗಡೆನೇ ಇರೋದು. ನಾವೇನೇನೆಲ್ಲ ಅವೆಲ್ಲ ಹೊರಗಡೆನೇ ಇದೆವೋ. ಆದರೆ ನಾವು ಯಾವುದನ್ನು ಅರ್ಥ ಮಾಡ್ಕೊಂಡಿಲ್ಲ, ನಮ್ಮನ್ನು ನಾವು ಅರಿತಿಲ್ಲ, ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ಕೇವಲ ಪುಸ್ತಕದಲ್ಲಿ ಹೇಳಿರೋದು, ಎಲ್ಲೋ ಕೇಳಿರೋದು, ಇದ್ರ ಬಗ್ಗೆ ಎಲ್ಲ ನಮಗೆ ಸಾಕಷ್ಟು ತಿಳುವಳಿಕೆ ಇದೆ. ಆದರೆ ಎಲ್ಲ ತಿಳುವಳಿಕೆಗಳು ಕೂಡ ತಿಳುವಳಿಕೆಗಳೇ ವಿನಃ ಯಾವುದಾದ್ರೂ ನಮಗೆ ಇದು ನನ್ನ ಅನುಭವ ಅಂತ ಹೇಳೋದು ಯಾವುದಾದ್ರು ಇದೆಯಾ? ಇದರಲ್ಲಿ ಇಷ್ಟರಲ್ಲಿ ಯಾವುದಾದ್ರೂ ಇದೆಯಾ? ಹೌದು, ಇಲ್ಲ. ಯಾಕೆ? ನನ್ನ ಹತ್ರ ಇರೋದೆಲ್ಲ ಯಾವುದು? ಕಲೆಕ್ಟಿವ್ ನಾಲೆಡ್ಜ್, ಸೆಕೆಂಡ್ ಹ್ಯಾಂಡ್ ಆನ್ಸರ್ಸ್. ಅಲ್ಲಿ ಇರೋದನ್ನು ನಾನು ಇನ್ನೊಬ್ಬ ಪ್ರಶ್ನೆಗೆ ಉತ್ತರ ಹೇಳ್ಬೋದಷ್ಟೇ. ನನ್ನ ಪರಿಸ್ಥಿತಿ ಏನಂದರೆ, ಈ ಪುಸ್ತಕದಲ್ಲಿರೋದನ್ನು ಓದಿ ಇನ್ನೊಬ್ಬರ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೋದು, ಇಷ್ಟೇ ನಮ್ಮದು. ಸೊ ಒಟ್ಟಾರೆ ನಾವು ನಿರಂತರವಾದ ಸಂತೋಷ, ಸುಖಾನುಭವ, ನಿಶ್ಚಿತತೆಗಾಗಿ ಹುಡುಕಾಡ್ತಾ ಇದ್ದೇವೆ. ಇದನ್ನು ಯಾವುದೇ ವಿವಾದಗಳಿಲ್ಲದೆ ನಿರ್ವಿವಾದವಾಗಿ ಒಪ್ಕೊಳ್ಳೋಕ್ಕಾಗುತ್ತೆ ನಮ್ಮ ಕೈನಲ್ಲಿ? ಒಪ್ಕೋಬೋದಾ? ನೋಡಿ ನಮ್ಮ ಪರಿಸ್ಥಿತಿ ಆಗಿದೆ, ಒಪ್ಕೊಳ್ಳೋಕ್ಕಾಗಲ್ಲ. ಆದರೂ ಒಪ್ಕೋಬೇಕೋ ಇಲ್ವೋ? ನಾವು ಮಾಡ್ತಾರೋದು ಅದೇ ಅಂದಮೇಲೆ ಏನು ಮಾಡ್ಬೇಕು? ಈಗ ನಾವು ಒಪ್ಕೋಬೇಕಷ್ಟೆ. ಸೊ
ಇಂತಹ ಸುಖವನ್ನು ಕೊಡುವಂತಹ ತಿಳುವಳಿಕೆ, ಪಾಂಡಿತ್ಯ, ಸುಖವನ್ನು ಕೊಡುವಂತಹ ಅನುಭವ, ಬತ್ತಿ ಹೋಗದಂತಹ ಒಂದು ಸುಖಾನುಭವಗಳಿಗೋಸ್ಕರವೇ ನಾವು ಓಡಾಡ್ತಾ ಇದ್ದೇವೆ, ಹುಡುಕ್ತಾ ಇದ್ದೇವೆ, ಪ್ರಯತ್ನ ಮಾಡ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ಅಂತಹ ಸುಖಾನುಭವಗಳ ಜೊತೆ ಪ್ರಯೋಗವನ್ನು ಮಾಡಿದ್ದೇವೆ. ಪ್ರಯೋಗ ಮಾಡಿದ್ದೇವೋ ಇಲ್ವೋ ನಾವೆಲ್ಲ? ಅದೇನು ತುಂಬ ಏನೋ ದೊಡ್ಡ ವಿಷಯ ಅಂತ ತಿಳ್ಕೊಬೇಕಾಗಿಲ್ಲ. ನಾನಾಗಲೇ ಹೇಳಿದ, ಒಂದು ಕಪ್ ಕಾಫಿ ಬೇಕು ನನಗೀಗ, ಆಯಿತು ಕಾಫಿ ಕುಡಿದೆ, ಆಯ್ತು, ಇನ್ನು ನನ್ನ ಜೀವನದಲ್ಲೆಲ್ಲ ಸಂತೋಷವಾಗಿದ್ದೀನಾ? ಒಂದು ಒಳ್ಳೆ ಮನೆ ಕಟ್ಕೋಬೇಕಾಗಿತ್ತು, ಹೌದು, ಏನೋ ಮಾಡಿದೆ, ಪ್ರಯತ್ನ ಮಾಡಿದೆ, ಮನೆ ಕಟ್ಕೊಂಡೆ, ಸಂತೋಷವಾಗಿದ್ದೀನಾ? ಮನೆ ಕಟ್ಟಿದೆ, ಮನ ಕಟ್ಕೊಳ್ಳಲಿಲ್ಲ. ಮನೆ ಕಟ್ಟಿದೆ, ಮನ ಕಟ್ಟಿಲ್ವಲ್ಲ, ಸಂತೋಷವಿದೆ. ಅದಕ್ಕೆ ಆ ಎಲ್ಲ ಪ್ರಯತ್ನಗಳನ್ನು ಕೂಡ ನಾವು ಮಾಡಿದ್ದೇವೆ. ಆದರೂ ಕೂಡ ನಮಗೆ ಅರ್ಥ ಆಗಿದೆ, ಇವೆಲ್ಲ ಕೇವಲ ತಾತ್ಕಾಲಿಕವಾದಂತಹ ಸುಖವನ್ನು ಕೊಡುವಂತಹ ವಿನಃ ನಿಜವಾದ ಸಂತೋಷವನ್ನು ಕೊಡುವಂಥವಲ್ಲ. ಸೊ ಇದು ಅರ್ಥ ಆಗಿಬಿಟ್ರೆ ಸ್ವಲ್ಪ ನಮಗೆ ಇನ್ನು ಮುಂದಕ್ಕೆ ಏನಿದೆ ನೋಡಿ ತಮಾಷೆ. ಈಗ ಅರ್ಥ ಆಯ್ತಲ್ಲ ನಮಗೆ, ಓ ಇದೆಲ್ಲ ಸಿಗಲ್ಲ, ಈ ಮನೆ, ಮಠ, ಒಡವು, ಐಶ್ವರ್ಯ, ಮತ್ತೊಂದು ಮಗದು, ಇದರಿಂದೆಲ್ಲ ಸಿಗಲ್ಲ ಅಂತ ಗೊತ್ತಾದ ತಕ್ಷಣ ಶಾಶ್ವತವಾದ ಸುಖ ಸಂತೋಷಗಳನ್ನು ಅನ್ವೇಷಿಸ್ತೇವೆ. ಆಗ ನಮಗೆ ಸ್ವಲ್ಪ ಅರ್ಥ ಆದರೆ ಇನ್ನು ಶುರು ಮಾಡ್ಕೊಳ್ತೀವಿ. ಇನ್ನೇನು ಹುಡ್ಕೋಕೆ ಶುರು ಮಾಡ್ತೀವಿ? ದೇವ್ರನ್ನ ಹುಡುಕ್ಬೇಕು. ಇನ್ನು ಶಾಶ್ವತವಾದ ಬೇಕಲ್ಲ, ಇದೆಲ್ಲ ಅಶಾಶ್ವತವಾದಲ್ಲ. ಅದಕ್ಕೆ ಇನ್ನೇನು ಮಾಡೋದು? ಶಾಶ್ವತವಾದದನ್ನು ಹುಡುಕಬೇಕು ಅಂತ ತಿಳ್ಕೊಂಡು ದೇವರನ್ನ, ಸತ್ಯವನ್ನ ನಾವು ಅನ್ವೇಷಿಸೋದಕ್ಕೆ ಶುರು ಮಾಡ್ತೀವಿ. ಆದರೆ ಆ ಅನ್ವೇಷಣೆ ಮಾಡ್ತಾರೋನು ಯಾರು? ನಾವೇ. ಈಗ ಮುಂದಿನ ವಿಚಾರ ಎಷ್ಟು ಚೆನ್ನಾಗಿದೆ ಅಂದರೆ, ಆ ಅನ್ವೇಷಕ ಇದ್ದಾನಲ್ಲ, ಆ ಅನ್ವೇಷಕನನ್ನ ಅರ್ಥ ಮಾಡಿಕೊಳ್ಬೇಕು. ಆ ಅನ್ವೇಷಕನನ್ನು ಅರ್ಥ ಮಾಡಿಕೊಳ್ಬೇಕು. ಯಾರು ಅವನು ಅನ್ವೇಷಕ? ನಾವೇ ಅನ್ವೇಷಕರು. ಆದರೆ ಇದು ಯಾವುದೋ ಒಂದು ವಿಚಾರದ ಮೂಲಕ, ಒಂದು ಸೂತ್ರದ ಮೂಲಕ, ಅಥವಾ ಯಾರೋ ಬೇರೆಯವರು ಹೇಳಿದ ವಿಚಾರಗಳ ಮೂಲಕ ಆ ಅನ್ವೇಷಕನನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತಾ? ನನ್ನ ಬುಕ್ ಆಫ್ ಲೈಫ್ ಯಾರ ಹತ್ರ ಇದೆ? ನನ್ನ ಹತ್ರ ಇದೆಯಲ್ಲ. ಮತ್ತೆ ನನ್ನ ಹತ್ರ ಇರೋ ಪುಸ್ತಕ ನೀವು ಓದಿ ಹೇಳಿ ಅಂದರೆ ನೀವು ಹೆಂಗೆ ಹೇಳ್ತೀರಾ? ಏನೋ ಒಂದು ಸುಮ್ಮನೆ ಒಂದು ಓವರಾಲ್ ಅಂತ ಏನೋ ಒಂದು ಹೇಳ್ಬೋದು ಬಿಟ್ಟರೆ, ಪರ್ಟಿಕ್ಯುಲರ್ಲಿ ನನ್ನ ಪುಸ್ತಕ ಬೇರೆ, ನಿಮ್ಮ ಒಬ್ಬೊಬ್ಬರ ಪುಸ್ತಕನೂ ಬೇರೆ ಬೇರೆ ಇರೋದ್ರಿಂದ ಆ ಪುಸ್ತಕನ ನಾನೇ ಓದಬೇಕು. ಸೊ ಈ ಸ್ಥಿತಿ ಏನು ಈ ಸೂತ್ರಗಳಿದ್ದಾವೋ, ಏನು ವಿಚಾರಗಳಿದ್ದಾವೋ, ಆ ಸತ್ಯ ಆ ವಿಚಾರಗಳಲ್ಲಿ ಇದೆಯಾ? ಆ ಸೂತ್ರದಲ್ಲಿ ಸತ್ಯ ಇದೆಯಾ? ಸ್ವಲ್ಪ ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಬಹಳ ಒಂದು ತೀರಾ ಸಣ್ಣ ಎಕ್ಸಾಂಪಲ್ ಅಂತೀನಿ ನಾನು. ತುಂಬ ಸಣ್ಣದು, ಅದು ಒಂಥರ ಏನು ಪದ ಬೇಡ. ಈಗ ನನಗೊಂದು ರೂಲ್ ಗೊತ್ತಿದೆ, ಒಂದು ರೂಲ್ ಇದೆ, ಒಂದು ಟ್ರಾಫಿಕ್ ರೂಲ್ ಇದೆ. ಏನಿದೆ ಟ್ರಾಫಿಕ್ ರೂಲು? ನೀನು ಹೋಗುವಾಗ ಯಾವ ಕಡೆ ಹೋಗಬೇಕು? ಲೆಫ್ಟ್ ಸೈಡಲ್ಲಿ ಹೋಗಬೇಕು. ದಿಸ್ ಈಸ್ ಒನ್ ಟ್ರಾಫಿಕ್ ರೂಲ್. ನನಗಿದು ಚೆನ್ನಾಗಿ ಗೊತ್ತಿದೆ. ನೋಡಿ, ಒಂದು ದಿನ ನಾವು ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಸರಿಯಾಗಿ ಎಡಭಾಗದಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಿಮ್ಮ ಎದುರುಗಡೆ ಒಬ್ಬ ವ್ಯಕ್ತಿ ಒಂದು ಬೈಕ್ನಲ್ಲಿ ರಾಂಗ್ ಸೈಡ್ ಬರ್ತಾ ಇದ್ದಾನೆ. ಸೊ ರಾಂಗ್ ಸೈಡ್ ಬರ್ತಾ ಇದ್ದಾನೆ ಅಂದರೆ ನೀವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ರೋ. ಸೊ ಈಗ ನೀವು ಏನು ಮಾಡಬೇಕು? ಈಗ ಸೂತ್ರ ಇದೆ, ಒಂದು ನಿಯಮ ಇದೆ. ನೀವು ರಸ್ತೆ ಯಾವ ಪಕ್ಕದಲ್ಲಿ ನಡಿಬೇಕು? ನಡಿಬೇಕು. ನೀವು ಎಲ್ಲಿ ಹೋಗ್ತಾ ಇದ್ದೀರಾ? ಎಡಪಕ್ಕದಲ್ಲಿ ಹೋಗ್ತಾ ಇದ್ದೀರಾ. ಅವನು ನಿಮ್ಮ ಎದುರುಗಡೆಯಿಂದ ಬೈಕ್ನಲ್ಲಿ ಬರ್ತಾ ಇದ್ದಾನೆ. ಇನ್ನೇನು ಹತ್ತಿರ ಬಂದೇ ಬಿಟ್ಟ. ಏನು ಮಾಡಬೇಕು?
ನಿಮ್ಗೆ ಲೆಫ್ಟ್ ಸೈಡಲ್ಲಿ ನಿಮ್ಮ ಜಾಗ ಇಲ್ಲ, ಪಕ್ಕ ಖಾಲಿನೇ ಇದೆ ರೈಟ್ ಸೈಡ್. ಏನು ಮಾಡಬೇಕು ನೀವು? ದಟ್ಸ್ ಆಲ್. ಇದು ಸತ್ಯ. ಸೂತ್ರನೇ ಸತ್ಯ ಅಲ್ಲ. ಆ ಕ್ಷಣಕ್ಕೆ ನೀವೇನು ಮಾಡಬೇಕಾಗಿತ್ತು? ನೀವು ನಿಮ್ಮ ರೈಟ್ ಸೈಡ್ಗೆ ತಗೋಬೇಕಾಯ್ತು. ಅಟ್ಲೀಸ್ಟ್ ಅವನೂ ಸೇಫ್ ಆದ, ನೀವಂತೂ ಗ್ಯಾರಂಟಿ ಸೇಫ್ ಆದ. ಮುಂದೆ ಅವನು ಇನ್ನೇನು ಮಾಡ್ಕೊಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಯಾವುದೇ ಸೂತ್ರ, ಯಾವುದೇ ಒಂದು ಶ್ಲೋಕ, ಯಾವುದೇ ಒಂದು ವಿಚಾರ ಅದೇ ಆತ್ಯಂತಿಕ ಸತ್ಯ ಅಲ್ಲ. ಸತ್ಯ ಅದರಿಂದ ಆಚೆ ಇದೆ, ಆಚೆ ಇದೆ ಸತ್ಯ. ಅದನ್ನೇ ಅವರು ನಮ್ಮ ಕುವೆಂಪು ಅವರು ಭಾಳ ಸುಂದರವಾಗಿ ಹೇಳ್ತಾರೆ, ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು. ಯಾವುದನ್ನ ಇದಮಿತ್ತಂ, ಇದೇ ಸತ್ಯ ಅಂತ ಯಾವುದಾದ್ರೂ ಒಂದು ಸೂತ್ರನ ನಾವು ತಿಳ್ಕೊಂಡಿಟ್ಕೊಂಡ್ರೆ ಸೂತ್ರ ನಿಮ್ಮನ್ನು ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾ? ಸೂತ್ರ ನಿಮ್ಮನ್ನು ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾ? ಅದಕ್ಕೋಸ್ಕರ ಹೇಳಿದ್ರು, ಯಾವುದು ನಿಮ್ಮನ್ನು ಸತ್ಯದ ನೆಲೆಗೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ಎಲ್ಲವೂ ನಿಂತು ಹೋಗ್ಬಿಡುತ್ತೆ, ಆದರೆ ನೀನು ನಿಲ್ಲಬೇಡ, ಎಲ್ಲಿಯೂ ನಿಲ್ಲದಿರು. ಅಂದರೆ ನಾವು ಅದನ್ನು ಸ್ಥೂಲವಾಗಿ ಅರ್ಥ ಮಾಡ್ಕೊಂಡ್ರೆ ಸುಮ್ಮನೆ ಓಡಾಡ್ತಾ ಇರೋಣ. ಅದು ಕಾನ್ಷಿಯಸ್ ಲೆವೆಲ್ ಹೇಳಿದ್ದವರು. ಪ್ರಜ್ಞಾಮಠದಲ್ಲಿ ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು. ಚೆನ್ನಾಗಿದೆ, ಇದು ನನಗೆ ಇದು ಸಾಕಿನ್ನ ಅಂತ ನಿಂತ್ಕೊಂಡು ಬಿಡಬೇಡ. ಕೊನೆಯನೆಂದು ಮುಟ್ಟದಿರು, ಕೊನೆಯೇ ಇಲ್ಲ ಅದಕ್ಕೆ. ಅದಕ್ಕೋಸ್ಕರ ನೀನು ಯಾಕೆಲ್ಲೋ ಒಂದು ಕಡೆ ಸ್ಟ್ರಕ್ ಆಗ್ತೀಯ, ನಿಂತ್ಕೋಬೇಡ. ಅದು ನಮಗೆ ಮಾರ್ಗಜ್ಯೋತಿ ಗ್ರಂಥ ಕೂಡ ಹೇಳ್ತದೆ. ಯು ಕ್ಯಾನ್ ಎಂಟರ್ ದ ಫ್ಲೇಮ್, ಯು ಕ್ಯಾನ್ ಎಂಟರ್ ದ ಫ್ಲೇಮ್, ಬಟ್ ಯು ಕಾಂಟ್ ಟಚ್ ಇಟ್. ಯಾಕೆಂದ್ರೆ ನೀನು ಅಲ್ಲಿಗೆ ಹೋದರೆ ಸತ್ಯ ಸ್ವಲ್ಪ ಮುಂದಕ್ಕೆ ಹೋಯ್ತು. ಅಲ್ಲಿ ನೀವು ಅಲ್ಲಿ ಅಷ್ಟು ಮುಂದಕ್ಕೆ ಹೋದರೆ ಸತ್ಯ ಇನ್ನು ಮುಂದೆ ಹೋಗ್ತಾ ಇದೆ. ಅದು ಎಂಡ್ಲೆಸ್. ಅಂದರೆ ಯಾವುದನ್ನಾದರೂ ನೀವು ಅನ್ವೇಷಿಸುವ ಮುನ್ನ ಅನ್ವೇಷಕನನ್ನು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಯಾರನ್ನು ಅರ್ಥ ಮಾಡ್ಕೊಳ್ಬೇಕು? ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ನನ್ನನ್ನು ಅರ್ಥ ಮಾಡಿಕೊಳ್ಳದೆ, ನನ್ನನ್ನು ಶೋಧಿಸದೆ, ನಾನು ಬೇರೆ ಎಲ್ಲವನ್ನೂ ಶೋಧಿಸೋದಕ್ಕೆ ಹೋಗ್ತಾ ಇದ್ದೀನಿ. ಆದರೆ ಅನ್ವೇಷಕನನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನನ್ನನ್ನು ಅರಿಯಬೇಕು. ಹೀಗಲ್ದೇನೆ ಅನ್ವೇಷಣೆಯ ಮೂಲಕ ಬೇರೊಬ್ಬ ವ್ಯಕ್ತಿಯನ್ನು ಹಿಂಬಾಲಿಸುವುದರ ಮೂಲಕ, ಯಾವುದೋ ಒಂದು ವ್ಯವಸ್ಥೆಗೆ ಸೇರುವುದರ ಮೂಲಕ, ಪುಸ್ತಕಗಳನ್ನು ಓದುವುದರ ಮೂಲಕ ಸ್ವಜ್ಞಾನ ಲಭಿಸಲು ಸಾಧ್ಯವಿದೆಯೇ? ಸ್ವಜ್ಞಾನ, ಸ್ವಜ್ಞಾನ ಅಂದರೆ ಏನು? ಅದನ್ನು ಎರಡು ಥರ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೋದಾಗುತ್ತೆ. ಸ್ವಜ್ಞಾನ ಅನ್ನೋ ಪದವನ್ನು ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು. ಹೇಗೆ ಎರಡು ರೀತಿ ಅಂದರೆ, ಸ್ವಜ್ಞಾನ ಅಂದರೆ ನನ್ನ ಬಗ್ಗಿನ ಜ್ಞಾನ, ನನ್ನ ಬಗೆಗಿನ ಜ್ಞಾನ. ಆ ಜ್ಞಾನವು ಕೂಡ ಯಾರಿಂದ ಸಿಕ್ಕಬೇಕದು? ನನ್ನಿಂದನೇ ಸಿಗಬೇಕದು. ಯಾಕೆಂದರೆ ನನ್ನ ಬುಕ್ ನನ್ನ ಹತ್ರ ಇದೆ, ಯು ಕಾಂಟ್ ರೀಡ್ ಇಟ್. ನೀವು ಅದನ್ನು ಓದೋಕ್ಕಾಗಲ್ಲ. ನಾನು ಹೇಳ್ಬೋದು, ನಾನು ಹಿಂಗೆ, ನಾನು ಹಂಗೆ ಅಂತ ಹೇಳ್ಬೋದು. ಪಾಪ ನೀವು ನಾನು ಹೇಳೋದನ್ನು ಕೇಳಿ, ಅಯ್ಯೋ ಇವ್ರು ಹಿಂಗೇನೆ ಅಂತ ನೀವು ಅಂದ್ಕೊಂಡ್ಬಿಡು. ಬಟ್ ನನ್ನ ಒಳಮುಖನೇ ಬೇರೆ ಇದೆ. ಇದೇ ನಮ್ಮ ಲೈಫಲ್ಲಿ ಭಾಳಷ್ಟು ಸರಿ ಆಗ್ತಾ ಇರೋದು. ಯಾರೋ ಒಂದು ಸೈಡ್ ಯಾಕೆ ಆಗ್ತೀವಿ ನಾವು ಅಂದರೆ, ಯಾರೋ ಬಂದು ನಮ್ಮ ಹತ್ರ ಏನು ಹೇಳ್ತೇವೆ ನಾವು, ಅಯ್ಯೋ ಪಾಪ ಹೌದಾ ಅಂತೀವಿ. ಇನ್ನೊಬ್ಬರು ಬಂದು ಹೇಳುವಾಗ ಅದಕ್ಕೂ ಹೌದಾ ಅಂತೀವಿ. ಯಾಕೆಂದರೆ ಇವ್ರು ಹೇಳ್ಬೇಕಾದ್ರೆ ಇದು ಹೌದು ಅನಿಸಿತ್ತು, ಅವ್ರು ಹೇಳ್ಬೇಕಾದ್ರೆ ಅದು ಹೌದು ಅನ್ನಿಸ್ತು. ಸೊ ಇದೆಲ್ಲ ಓದೋಕ್ಕಾಗಲ್ಲ, ಇದನ್ನು ಓದೋಕ್ಕಾಗಲ್ಲ. ಬಟ್ ಯಾವುದನ್ನು ಸರಿಯಾಗಿ ಓದ್ಕೋಬೋದು? ನನ್ನನ್ನು ನಾನು ಸರಿ, ನನಗಿದು ಅರ್ಥ ಆಗ್ತಿರುತ್ತೆ. ನಾನು ಹಿಂಗೆಲ್ಲ ಹೇಳ್ತಾ ಇರುವಾಗಲೂ ಅಯ್ಯೋ ನೀನು ಆ ಥರ ಅಲ್ಲ ಅಂತ ನನಗೆ ಗೊತ್ತಾಗ್ತಾ ಇರುತ್ತೆ. ಯಾರು ಹೇಳ್ತಾ ಇರ್ತಾರೆ ಒಳಗಡೆ? ನಮ್ಮ ಕಾನ್ಷಿಯಸ್ ಹೇಳ್ತಾ ಇರಲ್ವಾ? ಅದಕ್ಕೆ ಸ್ವಜ್ಞಾನ ಬೇರೆಯ ಅವಲಂಬನೆ ಮೂಲಕ ಸಿಗೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಎಲ್ಲಿಯವರೆಗೆ ನನ್ನನ್ನು ನಾನು ಅರಿಯೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಆಲೋಚನೆಗೆ ಆಧಾರವಿಲ್ಲ, ನಮ್ಮ ಅನ್ವೇಷಣೆ
ಕೇವಲ ವ್ಯರ್ಥ. ಇಷ್ಟೆಲ್ಲ ಹೇಳಿದ ತಕ್ಷಣ ನಮ್ಗೆ ಸ್ವಲ್ಪ ಏನಾಗುತ್ತೆ, ಇದನ್ನೆಲ್ಲ ಈಗ ಈ ವಿಚಾರಗಳನ್ನೆಲ್ಲ ಯಾರು ಮಾಡಬೇಕು? ನಾವು ಮಾಡಬೇಕು. ಇದನ್ನು ಎಷ್ಟೊತ್ತು ತನಕ ಮಾಡಬೇಕು? ಯಾವಾಗಲೂ ಒಂದು ಸ್ವಲ್ಪ ದೇವ್ರ ಮನೇಲಿ ಕೂತ್ಕೊಂಡಿದ್ದೀವಲ್ಲ, ದೇವ್ರ ಮನೇಲಿ ಇರ್ತೀವಲ್ಲ, ಆ ಟೈಮಲ್ಲಿ ಮಾಡಬೇಕಾ? ಇಲ್ಲ, ಸ್ವಲ್ಪ ಧ್ಯಾನ ಕೂತ್ಕೋತೀವಲ್ಲ, ಒಂದು 20 ನಿಮಿಷ ಏನೋ ಟೈಮ್ ಮಾಡಿಕೊಂಡು ಅವಾಗ ಮಾಡ್ಕೋಬೇಕಾ? ಕ್ಷಣ. ಅದಕ್ಕೇನೆ ನಾವು ಬುದ್ಧಿವಂತರು. ಇಷ್ಟೆಲ್ಲ ಕಷ್ಟ ತಗೊಳ್ಳೋದು ಬೇಡ. ಆರಾಮಾಗಿ ಹೋಗ್ಬಿಟ್ಟು ಯಾರಿಗೋ ಒಬ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಎಲ್ಲ ನಿಮ್ಮ ಪಾದಕ್ಕೆ ಹಾಕಿದ್ದೀವಿ ಅನ್ನೋದು ಏನು, ಇಟ್ಸ್ ವೆರಿ ಈಸಿ, ಡೆಡ್ ಈಸಿ. ಈಗ ನಿಮಗೆ ಯೋಗಾಸನ ಮಾಡಿ, ಪ್ರಾಣಾಯಾಮ ಮಾಡಿ, ವಾಕ್ ಮಾಡಿ, ಆರೋಗ್ಯ ಕಷ್ಟ. ಒಂದು 50-100 ರೂಪಾಯಿ ಕೊಟ್ಬಿಟ್ರೆ ಒಂದು ಮಾತ್ರೆ ಕೊಟ್ಬಿಡ್ತಾರೆ. ತಂದು ಹೆಂಗೆ ಹೇಳಿ? ಜಸ್ಟ್ ಯಾವ್ದು ಸುಲಭ? ದಿನ ಗಂಟೆಗಟ್ಟಲೆ ಯೋಗಾಸನ, ಪ್ರಾಣಾಯಾಮ, ಅದು ಇದು ಮಾಡೋದು ಸುಲಭನೋ? ಮೆಡಿಸಿನ್ ತಂದು ನುಂಗೋದು ಈಸಿನೋ? ಸೊ ನಾವು ಮಾಡ್ತಿರೋದು ಏನಂದರೆ, ಇದು ನಮಗೆ ಕಷ್ಟ ಆಗ್ತಾ ಇದೆ, ಆದರೆ ವಾಸ್ತವವಾಗಿ ನಮಗೆ ಗೊತ್ತಿದೆ. ಅಲ್ಲೇ ಸ್ಥೂಲವಾಗಿ ತಗೊಂಡ್ರು ಜಾಸ್ತಿ ಮಾತ್ರೆ ನುಂಗ್ತಾ ಹೋದ್ರೆ ಏನಾಗ್ತದೆ, ಒಂದೊಂದೇ ಪಾರ್ಟ್ಸು ಡ್ಯಾಮೇಜ್ ಆಗ್ತಾ ಬರುತ್ತೆ ಅಂತ ಸತ್ಯ ಗೊತ್ತಿದೆಯಲ್ಲ. ಇದು ಅದೇ ಸ್ಥಿತಿನೇ, ಇದು ಅದೇ ಸ್ಥಿತಿ. ನಾನು ಇದನ್ನು ಮಾಡಬೇಕು, ನನಗೋಸ್ಕರ ಮಾಡಬೇಕು, ನಾನೇ ಮಾಡಬೇಕು. ಇದನ್ನು ನನಗೋಸ್ಕರ ಯಾವ ಮುಖಂಡನೂ ಇದನ್ನು ಮಾಡೋದಕ್ಕಾಗೋದಿಲ್ಲ. ಯಾವುದನ್ನಾದರೂ ಆಶ್ರಯಿಸೋದ್ರ ಮೂಲಕ ನಾವು ಇದನ್ನು ಮಾಡೋಕ್ಕಾಗಲ್ಲ. ಇದರಿಂದ ನಾವು ಕೇವಲ ಯಾರನ್ನು ಆಶ್ರಯಿಸೋದ್ರ ಮೂಲಕ ಜಸ್ಟ್ ಏನು ಮಾಡ್ಬೋದು? ಸದ್ಯದ ಪರಿಸ್ಥಿತಿಯಿಂದ ಪಲಾಯನ ಮಾಡ್ಬೋದು ಅಷ್ಟೇ. ಅಲ್ಲಿ ಹೋದ್ರೆ ನನಗೆ ಸಮಾಧಾನ. ಅಂದರೆ ಯಾವಾಗಲೂ ಅಲ್ಲೇ ಇರೋಕ್ಕಾಗಲ್ಲ. ಸೊ ಅಲ್ಲಿ ಹೋಗಿರೋವರೆಗೂ ಸದ್ಯಕ್ಕೆ ನಾನು ಏನು ಮಾಡಿದ್ದೀನಿ? ಎಸ್ಕೇಪ್. ನನ್ನ ನಿಜವಾದ ಸ್ಥಿತಿಯಿಂದ ಸ್ವಲ್ಪ ಏನು ಮಾಡಿದ್ದೀನಿ? ಎಸ್ಕೇಪ್ ಆಗಿದ್ದೀನಿ. ಜಸ್ಟ್ ಒಬ್ಬ ಡ್ರಂಕರ್ ಮಾಡೋದೇನು ಕೆಲಸ? ಡ್ರಂಕರ್ಗೂ ನಮ್ಗೇನಾದ್ರು ವ್ಯತ್ಯಾಸ ಇದೆಯಾ? ಸ್ವಲ್ಪ ಆಲೋಚನೆ ಮಾಡಿ. ಅವ್ನು ಡ್ರಂಕರ್ ಇದ್ದಾನಲ್ಲ, ಅವನು ಏನಕ್ಕೆ ಕುಡಿತೀಯ ಅಂದರೆ ಏನು ಹೇಳ್ತಾನೆ? ಮರಿಬೇಕು ಸರ್, ಮರಿಬೇಕು. ಅಷ್ಟೊತ್ತಾದರೂ ನಾನು ನೆಮ್ಮದಿಯಾಗಿ ಇರ್ತೀನಿ. ಈಗ ಅವನು ಅದರಲ್ಲಿ ಮರಿತಾನೆ, ನಾವೇ ಅದರಲ್ಲಿ ಮರಿತೀವಿ. ಈ ಥರ ಪಲಾಯನದಲ್ಲಿ ಯಾರೋ ಗುರುಗಳು, ಯಾವುದೋ ದೇವಸ್ಥಾನ, ಮಗದೊಂದರಲ್ಲಿ ನಾವು ಮರಿತೀವಿ. ಏನಂತ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಅದಕ್ಕೋಸ್ಕರ ಈ ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳೋವರೆಗೂ ಕೂಡ ಇದು ಕೇವಲ ಪಲಾಯನವಾಗ್ತದೆ. ಅದಕ್ಕೋಸ್ಕರ ನಮ್ಮ ಆಲೋಚನೆಗೆ, ನಮ್ಮ ಪ್ರೀತಿಗೆ, ಕಾರ್ಯಾಚರಣೆಗೆ ಯಾವುದಕ್ಕೂ ಕೂಡ ಒಂದು ಆಧಾರವೇ ಇಲ್ಲ. ಎಲ್ಲಿವರೆಗೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋವರೆಗೆ. ನೋಡಿ, ಇನ್ನೊಂದು ತಮಾಷೆ ಅಂದರೆ, ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ, ಮಲಗಿಲ್ಲ, ನಾವು ಮಲಗಿರೋರ ಥರ ಇದೀವಿ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ನಮಗೆ ಸಿಗುತ್ತೆ. ಯಾವ ಒಬ್ಬ ದೊಡ್ಡ ಆಧ್ಯಾತ್ಮ ಬೋಧಕರನ್ನ ತೆಗೆದುಕೊಂಡರೂ ಕೂಡ ನಮಗೆ ಹೇಳಿದ್ದವ್ರು ಏನು ಹೇಳಿದ್ರು? ಸ್ವಾಧ್ಯಾಯ ಮಾಡಿಕೊಳ್ಳಿ ಅಂತ ಹೇಳಿದ್ರೋ ಇಲ್ವೋ? ಸ್ವಾಧ್ಯಾಯ ಮಾಡಿಕೊಳ್ಳಿ ಅಂತ ನಮ್ಗೆ ಎಲ್ಲ ಮಹಾತ್ಮರು ಹೇಳಿದಾರೋ ಇಲ್ವೋ? ಸ್ವಾಧ್ಯಾಯ ಮಾಡಿಕೊಳ್ಳಿ ಅಂದರೆ ನಾವು ಮತ್ತು ಪುಸ್ತಕನೇ ಓದಿದ್ದು. ಅವರು ಸ್ವಾಧ್ಯಾಯ ಮಾಡಿಕೊಳ್ಳಿ ಅಂತ ಹೇಳುವಾಗ ಪುಸ್ತಕ ಓದಿ ಅಂತಾನೆ ಹೇಳಿದ್ದು? ಸ್ವ ಅಧ್ಯಾಯ, ನನ್ನನ್ನ ನಾನೇ ಅಂದರೆ 2 ಸ್ವಾಧ್ಯಾಯ ಅಂದರೆ ಮತ್ತೆ 2. ಹೆಂಗೆರಡು? ನಾನೇ ನನ್ನನ್ನೇ. ಮತ್ತು ಇದನ್ನು ಮಾಡಿ ಅಂತ ಎಲ್ಲ ದಾರ್ಶನಿಕರು ಹೇಳಿದ್ರಲ್ಲ, ನಾವಿದನ್ನು ಮಾಡ್ತಾ ಇದ್ದೇವಾ? ಯಾರು ಸ್ವಾಧ್ಯಾಯ ಮಾಡಿಕೊಳ್ಳಿ ಅಂತ ಹೇಳಿದ್ರಲ್ಲ, ಅವ್ರದ್ದೊಂದು ಫೋಟೋ ಮಾಡಿಬಿಟ್ವಿ. ಯಾರು ನಿಮ್ಮನ್ನು ನೀವು ಸ್ವಾಧ್ಯಾಯ ಮಾಡಿಕೊಳ್ಳ್ರಿ ಅಂದ್ರೆ ಅವ್ರಿಗೊಂದು ವಿಗ್ರಹ ಮಾಡಿದ್ವಿ. ನಿತ್ಯ ಪೂಜೆ ಶುರು ಮಾಡಿದ್ವಿ. ಆ ಫೋಟೋಗೆ, ಆ ವಿಗ್ರಹಕ್ಕೆ ನಿತ್ಯ ಪೂಜೆ. ಸ್ವಾಧ್ಯಾಯ ನಡೀತಾ? ಇವನಾರವ ಎಂದೆನಿಸದಿರಯ್ಯ. ಚೆನ್ನಾಗಿ ಹಾಡಿದೆ. ನೀವು ಯಾವ ಮತದವರು? ಇಲ್ಲಿ ನಿಂತ್ಕೊಂಡು
ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಅಂದೆ, ಕೆಳಗಿಳಿದ ಮೇಲೆ ಸೊ ಇದನ್ನೇ ನಾನು ಮಾಡಿದ್ದು. ಸ್ವಾಧ್ಯಾಯ ಮಾಡಿ ಅಂತ ಎಲ್ಲರೂ ಹೇಳಿದ್ರು, ಅದನ್ನು ಮಾಡೋದನ್ನು ಬಿಟ್ಟು ಬೇರೇನನ್ನೋ ಮಾಡ್ತಾ ಇದ್ದೇವೆ. ಸೊ ನಮ್ಮಲ್ಲಿ ಇಂಥ ಒಂದು ಅಲ್ಪತನ, ಹೊಟ್ಟೆ ಕಿಚ್ಚು, ದುರಾಸೆ ಇವೆಲ್ಲವೂ ನಮ್ಮ ಒಳಗಡೆ ಇದ್ದರೆ ನಾನು ಪ್ರಪಂಚಕ್ಕೆ ಏನನ್ನ ಕೊಡ್ತೇನೆ? ಈಗ ನೀವು ಬಂದು ನನ್ನ ಹತ್ರ ಏನೋ ಕೇಳಿದ್ರೆ ನಾನು ಏನು ಕೊಡಬಲ್ಲೆ? ವಾಸ್ತವವಾಗಿ ಏನು ಕೊಡಬಲ್ಲೆ? ನಾನು ನನ್ನ ಹತ್ರ ಇರೋದನ್ನು ಕೊಡಬಲ್ಲೆ. ಸೊ ಈಗ ನನ್ನ ಹತ್ರ ಇರೋದೇನು? ಸುಮ್ಮನೆ ನೋಡಿಕೊಂಡ್ರೆ ನಮ್ಮೊಳಗಡೆ ಒಬ್ಬೊಬ್ಬರೊಳಗಡೆ ಇರೋನು ಅದೇ ಗೊಂದಲ, ಅದೇ ತುಮುಲ, ಅದೇ ದುಃಖ, ಅದೇ ದ್ವೇಷ, ಅದೇ ಅದೇ ಅದೇ. ಸೊ ನಾನೇನು ಕೊಡ್ತೀನಿ ಪ್ರಪಂಚಕ್ಕೆ ಮತ್ತೆ ಅಂದರೆ ಅದನ್ನೇ ಕೊಡ್ತೇನೆ. ಆದರೆ ಇದನ್ನೇ ಕೊಡ್ತಾ ಇರುವ ನಾನು ನಿರೀಕ್ಷೆ ಮಾಡ್ತೇನೆ ಸಮಾಜ ಹೆಂಗಿರಬೇಕು? ನಾನು ಹಿಂಗೆ ಇರ್ತೀನಿ. ಅವ್ರು ಹೇಳಿದ್ರು ಕಿಟಕಿನಲ್ಲಿ ಎಲ್ಲ ಬದಲಾಗಲಿ, ಆಮೇಲೆ ಇನ್ನೊಂದು ತಮಾಷೆ ಕೊಡ್ತಾರೆ. ಇನ್ನೊಂದು ಕಡೆ ಓದುವಾಗ ಯಾರೊಬ್ಬ ಕೇಳ್ತಾರೆ, ಸರ್ ನೀವು ಹೇಳ್ತಾರೋ ಥರ ಜೀವನ ಮಾಡೋಕ್ಕೋದ್ರೆ ಪ್ರಪಂಚದಲ್ಲಿ ಬದುಕೋಕ್ಕಾಗಲ್ಲ ಅಂತಾರೆ. ಅವ್ರು ಎಷ್ಟು ಸಮಾಧಾನ ಸರಳ, ನೀನು ಬದುಕಿ ಅಷ್ಟೇ ಸರ್. ನೋಡಿ ಈ ಉತ್ತರ ಹೆಂಗಿದೆ? ಅಂಥ ಬದುಕು ನಾವು ಬದುಕಿ ಏನು ಪ್ರಯೋಜನ? ಬಿಡು, ಬದುಕೋದೇ ಬೇಡ ಅಂದ್ರೆ ಅಷ್ಟೇ. ಸಿಂಪಲ್, ಇಷ್ಟೇ ಸಹಜವಾಗಿ ಸರಳವಾಗಿ ಹೇಳ್ಬಿಟ್ಟು. ನೀವು ಹೇಳಿರೋ ಥರ ಬದುಕೋಕೆ ಹೋದರೆ ಬದುಕೋಕ್ಕೆ ಆಗಲ್ಲ, ಬದುಕಿ ಏನಾಗಬೇಕಾಗಿದೆ? ಸೊ ನಾವು ಅರ್ಥ ಮಾಡ್ಕೊಳ್ಬೇಕು, ನಾನು ಏನೋ ಪ್ರಪಂಚಕ್ಕೆ ನಾನು ಅದನ್ನೇ ಕೊಡ್ತೇನೆ. ಅಂದರೆ ಪ್ರಪಂಚ ಅಂದರೆ ಮತ್ತೇನು ಅಲ್ಲ, ಯು ಆರ್ ದಿ ವರ್ಲ್ಡ್. ನೀನೇ ಒಂದು ಪ್ರಪಂಚ, ನೀನೇ ಪ್ರಪಂಚ. ಅದಕ್ಕೆ ನೀನೇ ಅದನ್ನು ಸೃಷ್ಟಿ ಮಾಡ್ತೀಯ ಅಂದಮೇಲೆ ಸಮಾಜ ಕೂಡ ಅದೇ ಆಗಿರುತ್ತೆ. ನಾವು ಯಥಾರ್ಥ ದೇವರನ್ನು ಕಂಡುಕೊಳ್ಳೋದಕ್ಕೆ ಮುಂಚೆ, ಮತ್ತೊಬ್ಬರ ಜೊತೆಯಲ್ಲಿ ಯಾವುದೇ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮನ್ನು ನಾವು ಅರ್ಥಕೊಳ್ಳೋದಕ್ಕೆ ಪ್ರಾರಂಭಿಸಬೇಕು. ಈ ಕೆಲಸ ಈಗ ನಡೀತಾ ಇರಬೇಕು, ಈಗ ಶುರು ಆಗಿರ್ಬೇಕೀಗ. ಇದನ್ನು ನಾನು ಈ ಉಪನ್ಯಾಸ ಕೇಳ್ತಾನೆ ಸ್ವಲ್ಪ ನಮ್ಮಲ್ಲಿ ಒಳಗಡೆ ನೋಡಿಕೊಳ್ಳೋಕ್ಕಾಗಿರ್ಬೇಕು ನನ್ನ ಕೈನಲ್ಲಿ. ಇವಾಗ ಹೌದಾ, ಆಗ್ತಾ ಇದೆಯಲ್ವಾ ಇದನ್ನು? ಒಂದು ನಿರ್ದಿಷ್ಟ ಗುರಿಯನ್ನು ತಲುಪೋದು ಹೇಗೆ ಅನ್ನೋದಕ್ಕಿಂತ, ಒಬ್ಬ ವ್ಯಕ್ತಿ ನಾನು ನಿರ್ದಿಷ್ಟ ಗುರಿಯನ್ನು ತಲುಪೋದು ಹೇಗೆ ಅನ್ನೋದಕ್ಕಿಂತ ಯಾರು ತನ್ನನ್ನು ತಾನು ತಿಳಿದುಕೊಳ್ಳಲಿಕ್ಕೆ ಆಸಕ್ತನಾಗಿರ್ತಾನೋ ಆ ವ್ಯಕ್ತಿಯನ್ನು ನಿಜವಾದಂಥ ಶ್ರದ್ಧಾವಂತ ವ್ಯಕ್ತಿ ಅಂತ ಕರಿತೀನಿ ಅಂತಾರೆ JK. ನಾವು ಬಹಳ ಜನ ತಮಾಷೆ ಏನಂದರೆ ಯಾವಾಗಲೂ ನಮ್ಮ ಗಮನ ಗುರಿ ಕಡೆಗಿರುತ್ತೆ, ದಾರಿ ಕಡೆಗಿಲ್ಲ. ಒಬ್ಬ ಸ್ಟೂಡೆಂಟ್ ಕೇಳಿದ್ರೆ ನೀನೇನು ಎಷ್ಟು ತೆಗಿಬೇಕು ಸ್ಕೋರ್? ಸರ್ ನಾನು ಔಟ್ ಆಫ್ ಔಟ್ ತೆಗಿ. ಬಿಟ್ಬಿಡು, ಒಂದ್ಸಲ ಮರ್ತಬಿಡು. ಇನ್ನು ಗುರಿನ ಔಟ್ ಆಫ್ ಔಟ್ ತೆಗಿ, ಗುರಿನ ಒಂದ್ಸಲ ಇಟ್ಕೊಂಡಲ್ಲೇ ಮರ್ತಬಿಡು. ನೆಕ್ಸ್ಟ್ ಏನು ಮಾಡಬೇಕು ನೀನು? ದಿನ ನಾನು ಔಟ್ ಆಫ್ ಔಟ್ ತೆಗಿಬೇಕು ಅಂತ ಅನ್ಕೋಬೇಕು ಅವನು? ನೋ, ನಾಟ್ ಅಟ್ ಆಲ್. ಮತ್ತು ಏನು ಮಾಡಬೇಕು ಅವನು? ದಾರಿ ನಡಿಬೇಕಷ್ಟೇ, ಅಂದರೆ ಓದಬೇಕಷ್ಟೇ. ಸೊ ಅದು ಸಹಜವಾಗಿ ಅಲ್ಲಿಗೆ ಅದು ತಲುಪುತ್ತೆ. ನಮ್ಮದೆಲ್ಲ ಹೆಂಗೆ ಅಂದರೆ ಇದೇ ಕಥೆ. ಯಾವುದೋ ಒಂದು ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಳ್ತೀವಿ, ಆದರೆ ಆ ದಾರಿಯನ್ನು ತಲುಪೋದಕ್ಕೆ ನಾನೇ ಕರ್ತ ಅನ್ನೋದನ್ನು ಮರೆತು ಅದನ್ನು ಬೇರೆಯವ್ರ ಮೇಲೆ ಜವಾಬ್ದಾರಿನ ಹಾಕ್ತೀವಿ. ಅದಕ್ಕೋಸ್ಕರ ಇಂಥ ಯಾವುದೇ ಒಂದು ಕೆಲಸ ಪರಿವರ್ತನೆಯನ್ನು ತರೋದಕ್ಕೆ ಸಾಧ್ಯ ಇಲ್ಲ. ಪರಿವರ್ತನೆ ಅಥವಾ ಬದಲಾವಣೆ ಅನ್ನುವಂಥದ್ದು ಎಲ್ಲಿಂದ ಶುರುವಾಗಬೇಕೋ? ನನ್ನಿಂದ ಶುರುವಾದರೆ ಮಾತ್ರನೇ ಅದು ಪರಿವರ್ತನೆ. ನಮ್ಮನ್ನು ಅರಿಯೋದಕ್ಕೆ ನಮ್ಮ ಸ್ವಂತ ಆಲೋಚನೆಗಳನ್ನು ಅರಿಯದೇನೆ, ನಾವು ಏನಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಕಾರಣವನ್ನು ತಿಳ್ಕೊಳ್ದೇನೆ ದೊಡ್ಡ ದೊಡ್ಡ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತೀವಿ, ಅದು ಪ್ರಯೋಜನ ಇಲ್ಲ. ನಾವು ರಾಷ್ಟ್ರದ ಬಗ್ಗೆ ಯೋಚನೆ ಮಾಡ್ತೀವಿ,
ದೇಶ ವಿದೇಶಗಳ ಬಗ್ಗೆ ಯೋಚನೆ ಮಾಡ್ತೀವಿ. ಆದರೆ ಆ ಯಾವುದರ ಬಗ್ಗೆ ಆದರೂ ಸತ್ಯವಾಗಿ ಆಲೋಚಿಸಲಿಕ್ಕಾಗೋದಿಲ್ಲ. ಎಲ್ಲಿವರೆಗೆ ಆಗಲ್ಲ? ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ನನ್ನ ಆಲೋಚನೆಯನ್ನು ನಾನು ಸರಿಯಾಗಿ ನೋಡಿಕೊಳ್ದೇನೆ, ಆಲೋಚನೆಯ ತಿರುಳನ್ನು ಅರಿಯದೆ ಅನ್ವೇಷಣೆ ವ್ಯರ್ಥ. ನಾವು ಬಹಳಷ್ಟು ಸಾರಿ ಕೆಲವು ದೊಡ್ಡ ದೊಡ್ಡ ವಿಷಯಗಳು, ಜೀವನ ಅಂತಿಮ ಗುರಿ ಏನು, ಹೊರಗಡೆ ಯುದ್ಧಗಳು ನಡೀತಾ ಇದೆ, ಏನು ಅಸ್ತವ್ಯಸ್ತ ಇದೆ, ಇದೆಲ್ಲದಕ್ಕೆ ಕಾರಣ ಏನು ಅಂತ ನಾವು ಇಂಥ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತೀವಿ. ಅದರ ಬದಲು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಆಗಬೇಕು. ಯುದ್ಧ ನಡೀತಾ ಇರೋದು ಅಲ್ಲಲ್ಲ. ಎಲ್ಲಿ ಯುದ್ಧ? ನನ್ನಲ್ಲೇ ಯುದ್ಧ ನಡೀತಾ ಇದೆ. ನಾನು ಯಾವ ಯುದ್ಧದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ? ಪ್ರಪಂಚದಲ್ಲಿ ನಡೀತಾ ಇರೋ ಯುದ್ಧದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ಆದರೆ ಮೂಲತಃ ಯುದ್ಧ ನನ್ನೊಳಗಡೆ ನಡೀತಾ ಇದೆ. ಅದನ್ನು ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ಸರಳವಾಗಿರುವಂತೆ ಕಂಡರೂ ಬಹು ಕಷ್ಟಕರವಾದ ಕೆಲಸ. ಕೇಳೋದಕ್ಕೆ ಭಾಳ ಸುಲಭ, ಆದರೆ ಕಷ್ಟ. ಯಾಕೆಂದರೆ ಯಾವಾಗಲೂ ನನ್ನ ಗಮನ ಯಾವ ಕಡೆಗಿದೆ? ಹೊರಗಿನ ಕಡೆ. ಅದಕ್ಕೆ ಕಷ್ಟ ಆಗ್ತಾ ಇರೋದು. ನನಗೆ ನನ್ನೊಳಗಡೆ ನೋಡ್ಕೊಳ್ಳೋದಕ್ಕೆ ನನಗೆ ಯಾಕೆ ಕಷ್ಟ ಅಂದರೆ ಅಭ್ಯಾಸ ಬಲ. ನಮಗೆ ಹೊರಗಡೆ ನೋಡೋ ಅಭ್ಯಾಸ ಆಗಿಬಿಟ್ಟಿದೆ. ತನ್ನನ್ನು ತಾನು ಅಧ್ಯಯನ ಮಾಡಿಕೊಳ್ಳಲು, ತನ್ನ ಆಲೋಚನೆಯ ರೀತಿಯನ್ನು ನೋಡಿಕೊಳ್ಳಲು ವ್ಯಕ್ತಿ ವಿಶೇಷ ಎಚ್ಚರದಿಂದಿರಬೇಕೋ. JK ಅವರ ಎಲ್ಲ ಬೋಧನೆಗಳ ತಿರುಳು ಈ ಶಬ್ದ. ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ನಾನು ಹೇಳಿದ್ನ, ದೇವಸ್ಥಾನದಲ್ಲಿರೋ ಅರ್ಧ ಗಂಟೆ, ಧ್ಯಾನ ಮಾಡ್ತಾ ಇರೋ ಅರ್ಧ ಗಂಟೆ ಅಲ್ಲ, ಸದಾ ಚಾಯ್ಸ್ಲೆಸ್ ಅವೇರ್ನೆಸ್, ಆಯ್ಕೆ ರಹಿತ, ಅಲ್ಲಿ ಇಲ್ಲಿ ಇಲ್ಲ, ಯಾವಾಗಲೂ ಇರಬೇಕಾಗ್ತದೆ. ತನ್ನ ಪ್ರತಿಕ್ರಿಯೆಗಳು ಮತ್ತು ಭಾವನೆಗಳ ಬಗ್ಗೆ ಹೆಚ್ಚು ಹೆಚ್ಚು ಎಚ್ಚರ ವಹಿಸಿದಂತೆಲ್ಲ ತನ್ನ ಬಗ್ಗೆ ಹಾಗೂ ತನ್ನೊಡನೆ ಸಂಬಂಧ ಪಡೆದಿರುವ ಬೇರೆ ವ್ಯಕ್ತಿಯ ಬಗ್ಗೆಯೂ ಸಹ ಅರಿವು ಹೆಚ್ಚುತ್ತಾ ಹೋಗುತ್ತದೆ. ಸೊ ವಾಟ್ ಈಸ್ ಗೋಯಿಂಗ್ ಆನ್? ನಮ್ಮೊಳಗಡೆ ಏನು ನಡೀತಾ ಇದೆ? ಕ್ರಿಯೆ, ಪ್ರತಿಕ್ರಿಯೆ. ನೋಡಿ, ಇದು ನಡೀತಾನೆ ಹೋಗ್ತಾ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ನನ್ನ ಒಳಗಡೆ ನಡೀತಾ ಇರ್ತಕ್ಕಂತಹ ಕ್ರಿಯೆಗಳನ್ನು, ಆ ಆಲೋಚಿಸುವಿಕೆಯ ಜಟಿಲತೆಗಳನ್ನು, ಅದೆಲ್ಲವನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ಆ ಸಂಬಂಧಗಳು ಕೂಡ ಸುಧಾರಿಸ್ಕೊಳ್ತಾ ಹೋಗುತ್ತೆ. ಇದಕ್ಕೆ ಅದಮ್ಯವಾದ ತಾಳ್ಮೆ ಬೇಕು. ಅದಮ್ಯವಾದ ತಾಳ್ಮೆ ಬೇಕಿದಕ್ಕೆ. ಅದಕ್ಕೆ ನಾವು ಯಾರು ಈ ತಾಳ್ಮೆ ಇಲ್ಲದಿರೋದಕ್ಕೋಸ್ಕರ ಮೆಡಿಕಲ್ ಶಾಪ್ಗೆ ಹೋಗ್ತೀವಿ. ಯಾಕೆಂದರೆ ತಿಂಗಳುಗಟ್ಟಲೆ ಪ್ರಾಣಾಯಾಮ ಮಾಡಬೇಕು, ಯೋಗಾಸನ ಮಾಡಬೇಕು, ವರ್ಷಗಟ್ಟಲೆ ಮಾಡ್ತಾ ಹೋಗ್ಬೇಕು, ನಿರಂತರ. ಅದಕ್ಕೆ ನಿರಂತರ ಮಾಡೋಕ್ಕಾಗದಕ್ಕೆ ನಿರಂತರ ಟ್ಯಾಬ್ಲೆಟ್ಗೆ ಹೋಗ್ತೀವಿ. ಅದು ಅಭ್ಯಾಸ ಆಗಿದೆ ನಮಗೆ. ನೋಡಿ, ಇದು ದೊಡ್ಡ ಕಷ್ಟ. ಯಾವಾಗಲೂ ಯಾವುದೋ ಒಂದು ಗುರಿಯನ್ನು ಮುಟ್ಲಿಕ್ಕೆ ನಾವು ಬಯಸ್ತೇವೆ. ನಮ್ಮನ್ನು ನಾವು ಅಧ್ಯಯನ ಮಾಡಿಕೊಳ್ಬೇಕಾದ್ರೆ ನಮಗೆ ಕಾಲ, ಅವಕಾಶ ಯಾವುದೂ ಇಲ್ಲ ನಮಗಿವಾಗ. ಯಾಕೆ ಅಂದರೆ ಈ ಬಾಹ್ಯ ಜೀವನ ಅಂತಕ್ಕಂಥದ್ದು ಅಷ್ಟು ನಮಗೆ ಒತ್ತಡ ಮಾಡಿಕೊಂಡಿದ್ದೇವೆ. ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ಅವಕಾಶ ಇಲ್ಲ. ಯಾಕೆಂದರೆ ನಾನು ಎಲ್ಲೋ ಮನೆಯ ಜವಾಬ್ದಾರಿ, ಮಕ್ಕಳನ್ನ ಬೆಳೆಸಬೇಕು, ಸಂಘ ಸಂಸ್ಥೆಗಳ ಜವಾಬ್ದಾರಿ, ಆ ಜವಾಬ್ದಾರಿ, ಈ ಜವಾಬ್ದಾರಿ, ನನ್ನದು ಅಲ್ಲದ ಜವಾಬ್ದಾರಿಗಳನ್ನೂ ಕೂಡ ನಾವೇನು ಮಾಡ್ತೀವಿ ಇವಾಗ? ಕಟ್ಕೊಳ್ತಾ ನನ್ನನ್ನು ನೋಡ್ಕೊಳ್ಳೋಕ್ಕೆ, ನಮ್ಮ ಬಗ್ಗೆ ಆಳವಾಗಿ ಚಿಂತಿಸಲಿಕ್ಕೆ, ವೀಕ್ಷಿಸಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ. ಇದು ದುರದೃಷ್ಟ. ಸೊ ಈ ಎಲ್ಲವನ್ನು ಮಾಡಬೇಕು ಅಂದರೆ ನನಗೆ ನಿಜವಾಗಲೂ ಸಮಯ ಬೇಕು. ನನಗೋಸ್ಕರ ಒಂದಷ್ಟು ಸಮಯ ಬೇಕು. ಇಂಥ ಜವಾಬ್ದಾರಿ ಯಾರ ಮೇಲಿದೆ? ನನ್ನ ಒಂದು ಪ್ರತಿಕ್ರಿಯೆಗಳಿಗೆ ಜವಾಬ್ದಾರಿ ಮತ್ತೊಬ್ಬರ ಮೇಲಿದೆಯೋ, ನನ್ನ ಮೇಲಿದೆಯೋ? ನನ್ನ ಮೇಲಿದೆ. ಘಟನೆಗಳು ಪರಾಧೀನ, ಪ್ರತಿಕ್ರಿಯೆ ಯಾರ ಅಧೀನ ಅಲ್ವಾ? ಈಗ ನಾವು ಘಟನೆಗಳನ್ನ ಸರಿ ಮಾಡೋದಕ್ಕೆ ಹೋಗ್ತೀವಿ. ಘಟನೆಗಳನ್ನ ಸರಿ ಮಾಡೋಕ್ಕಾಗುತ್ತಾ? ನೋ, ನಾಟ್ ಅಟ್ ಆಲ್. ಡೆಫಿನೆಟ್ ಆಗೋದು. ಆದರೆ ಯಾವುದನ್ನು ಸರಿ ಮಾಡ್ಕೋಬೋದು? ಪ್ರತಿಕ್ರಿಯೆಯನ್ನು ಸರಿ ಮಾಡ್ಕೊಳ್ಬೋದು. ಪ್ರತಿಕ್ರಿಯಿಸ್ತಾರೋ ಯಾರು? ನಾನು. ಅದಕ್ಕೋಸ್ಕರ ನನ್ನನ್ನು ನಾನು ಸರಿ ಮಾಡ್ಕೊಳ್ಬೋದು. ಮತ್ತೆ ವಿಚಾರ ಇದಕ್ಕೋಸ್ಕರ ಇದನ್ನು ಯಾರ ಮೇಲೋ, ಯಾರೋ ಗುರುಗಳ ಮೇಲೋ, ಒಂದು ಗ್ರಂಥದ ಮೇಲೋ, ಮತ್ತೊಂದರ ಮೇಲೋ ಅವಲಂಬಿತವಾದರೆ ಖಂಡಿತ ಸಾಧ್ಯ ಇಲ್ಲ.
ಅದಕ್ಕೋಸ್ಕರ ನಾವು ಇದನ್ನು ನನಗೋಸ್ಕರ ನಾನು ಮಾಡಬೇಕು. ನೋ ದೈ ಸೆಲ್ಫ್ ಅಂತ, ನೋ ದೈ ಸೆಲ್ಫ್. ನಮ್ಮನ್ನು ಹೆಚ್ಚೆಚ್ಚಾಗಿ ನಾವು ತಿಳಿದುಕೊಂಡಂತೆಲ್ಲ ಆ ಸ್ಪಷ್ಟತೆಯೂ ಕೂಡ ನಮಗೆ ಹೆಚ್ಚುತ್ತಾ ಬರ್ತದೆ. ಇದಕ್ಕೆ ಯಾವತ್ತಾದರೂ ಕೊನೆ ಇದೆಯಾ? ಇದು ಕೊನೆಯಿಲ್ಲದ ನದಿ, ಕೊನೆ ಮೊದಲಿಲ್ಲದ ನದಿ ಇದು. ಸೊ ಇದಕ್ಕೆ ನಾವು ಕೊನೆ ಅಂತ ಯಾವುದನ್ನ ಕರೆಯೋದು? ಅದಕ್ಕೆ ಇದು ನಿರಂತರ ನಾವು ಮಾಡ್ತಾ ಹೋಗಬೇಕು, ನಿರಂತರ ಎಚ್ಚರವಾಗಿರಬೇಕು. ಹಾಗೆ ಎಚ್ಚರವಾಗಿದ್ದಾಗ ನಮ್ಮೊಳಗೆ ನಾವು ಆಳವಾಗಿ ಇಳಿದಂತೆಲ್ಲ ಪ್ರಗಾಢವಾದ ಶಾಂತಿ ಆನಂದಗಳು ಲಭಿಸುತ್ತವೆ. ಸೊ ನಿಜವಾಗಿ ನಾವು ಶಾಂತಿಯನ್ನು ಬಯಸಿದರೆ, ನಿಜವಾಗಲೂ ಶಾಶ್ವತವಾದ ಶಾಂತಿ ಆನಂದಗಳನ್ನು ಬಯಸೋದಾದರೆ ನಾವು ಎಲ್ಲಿ ಇಳಿಬೇಕೋ? ನನ್ನ ಒಳಗಡೆ ಇಳಿಬೇಕು, ನಾನೇ ಇಳಿಬೇಕು, ನನ್ನ ಒಳಗಡೆ ನಾನೇ ಇಳಿಬೇಕು. ಆದರೆ ಆಗ ಯಥಾರ್ಥ ಅನ್ನೋದು ಅಸ್ತಿತ್ವಕ್ಕೆ ಬರ್ತದೆ. ಮತ್ತೆ ಯಥಾರ್ಥ ಅಂದ ತಕ್ಷಣ ನಾವೇನೋ ದೊಡ್ಡ ಕಲ್ಪನೆಗೆ ಹೋಗೋದಲ್ಲ. ಯಥಾರ್ಥ ಅಸ್ತಿತ್ವಕ್ಕೆ ಬರುತ್ತೆ ಅಂದರೆ ಈಗಿರೋ ಸ್ಥಿತಿ ಅರ್ಥ ಆದರೆ ಅದರ ಮುಂದಿನ ಸ್ಥಿತಿನ ನಾನು ತರುತ್ತೇನೆ. ಒಂದು ತಮಾಷೆಗೆ ಎಕ್ಸಾಂಪಲ್ ಕೊಡ್ಬೋದು ಇದಕ್ಕೆ. ನಾನು ಎಲ್ಲೋ ಒಂದು ಕಡೆ ಹೋಗಿದ್ದೀನಿ, ನಾನು 2 ವೀಲರ್ ಸ್ಟಾರ್ಟ್ ಮಾಡ್ತೇನೆ, ಹೆಡ್ಲೈಟ್ ಆನ್ ಮಾಡ್ತೀನಿ, ರಾತ್ರಿ ಹೊತ್ತು ಹೆಡ್ಲೈಟ್ ಆನ್ ಮಾಡಿದ ತಕ್ಷಣ ಇಲ್ಲಿಂದ ನನ್ನ ಮನೆವರೆಗೂ ದಾರಿ ಕಂಡುಬಿಡುತ್ತಾ ನನಗೆ. ಹೆಡ್ಲೈಟ್ ಆನ್ ಮಾಡಿದ ತಕ್ಷಣ ನಾನು ಸ್ಟಾರ್ಟಿಂಗ್ ಪ್ಲೇಸಿಂದ ನನ್ನ ಮನೆವರೆಗೂ ದಾರಿ ಕಾಣುತ್ತಾ? ಕಾಣಲ್ಲ. ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ, ಅದ್ರ ಮುಂದೆ ಫೈನಲಿ ವಿ ಹ್ಯಾವ್ ಟು ರೀಚ್ ಅವರ್ ಗೋಲ್. ಹಾಗೆಯೇ ನನಗೆ ಆ ಯಥಾರ್ಥ ಅಂದರೆ ನಾನು ಇರೋ ಸ್ಥಿತಿ ನನಗೆ ಅರ್ಥ ಆಗ್ತಾ ಹೋಗುತ್ತೆ. ಅಲ್ಲಿ ಹೋಗ್ತಾ ಆಳಕ್ಕೆ ಇಳಿದಂತೆಲ್ಲ ನಿಜವಾಗ್ಲೂ ಕೂಡ ಒಂದು ಅದ್ಭುತವಾದಂತಹ ಒಂದು ಶಾಂತಿ, ಅದ್ಭುತವಾದಂತಹ ಸಮಾಧಾನ ಅದು ಖಂಡಿತ ನಮಗೆ ಸಿಗೋದಕ್ಕೆ ಸಾಧ್ಯ. ಇಂತಹ ಅರಿವು ಮತ್ತು ಅನುಭವಗಳನ್ನು ಪಡೆದುಕೊಳ್ಳದೆ ಕೇವಲ ಪುಸ್ತಕಗಳನ್ನು ಓದುವುದು, ಉಪನ್ಯಾಸಗಳಿಗೆ ಹಾಜರಾಗುವುದು, ಪ್ರಸಾರ ಮಾಡುವುದು ಇವೆಲ್ಲವೂ ಕೂಡ ಮಕ್ಕಳ ಆಟದಂತೆ ಅರ್ಥವಿಲ್ಲದ ಕೇವಲ ಚಟುವಟಿಕೆಗಳು ಮಾತ್ರ ಅಂದ್ಬಿಟ್ಟು ಎಲ್ಲೋಗೋಣ ಪ್ರಚಾರ ಮಾಡೋದು. ಇದು ಯಾವುದನ್ನು ನಾನು ಮಾಡದೆ ಕೇವಲ ಪ್ರಚಾರ ಮಾಡ್ತೀನಿ ಅಂದರೆ ಅದು ಮಕ್ಕಳ ಆಟ. ತನ್ನನ್ನು ತಾನು ಅರಿತುಕೊಳ್ಳಲು ಸಮರ್ಥನಾದರೆ ಮತ್ತು ಆ ಮೂಲಕ ಸೃಜನಶೀಲ ಸಂತೋಷ ಮತ್ತು ಮನಸ್ಸಿಗೆ ಸಂಬಂಧಪಡದ, ಇದು ಅಂಡರ್ಲೈನ್ ಮಾಡ್ಕೋಬೇಕು, ಮನಸ್ಸಿಗೆ ಸಂಬಂಧಪಡದ, ಮನಸ್ಸಿಗೆ ಸಂಬಂಧಪಟ್ಟಿದ್ದಾದ್ರೆ ಏನಾಗುತ್ತೆ? ಮನಸ್ಸಿಗೆ ಸಂಬಂಧಪಟ್ಟು ಅಂದ ತಕ್ಷಣದೇನಾಯಿತು? ಮತ್ತೊಂದು ತಾತ್ಕಾಲಿಕ. ಆ ಮನಸ್ಸಿಗೆ ಸಂಬಂಧಪಡದ ಆ ಯಾವುದೋ ಒಂದರ ಅನುಭವಗಳನ್ನು ತರಲು ಸಮರ್ಥವಾದರೆ ಆಗ ಪ್ರಾಯಶಃ ನಮ್ಮ ಸುತ್ತಲಿನ ಸಂಬಂಧಗಳಲ್ಲಿ ಒಂದು ಪರಿವರ್ತನೆ ಉಂಟಾಗಬಹುದು. ತನ್ಮೂಲಕ ಪ್ರಪಂಚದ ಪರಿವರ್ತನೆಯೂ ಸಾಧ್ಯ. ಇದಕ್ಕೆ ನಾನೇನು ಮಾಡಬೇಕು? ನನ್ನನ್ನು ನಾನು ಸುಮ್ಮನೆ ನೋಡ್ಕೊಳ್ಬೇಕು. ಯಾವುದೇ ಒತ್ತಡ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನೀಗ ಅಲ್ಲದೇ ಇರೋ ಯಾವುದನ್ನು ಊಹೆ ಮಾಡಿಕೊಳ್ಬೇಕಾಗಿಲ್ಲ. ಯಾವುದೋ ಅಗೋಚರವಾದಂತಹ ಒಂದು ಅಬ್ಸ್ಟ್ರಾಕ್ಟ್ ಆಗಿರುವಂಥ ಯಾವುದನ್ನು ಊಹೆ ಮಾಡಿಕೊಳ್ಳೋದ್ರ ಅವಶ್ಯಕತೆ ಇಲ್ಲ. ಸುಮ್ಮನೆ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ನಾನು ನನ್ನನ್ನು ಅಧ್ಯಯನ ಮಾಡ್ಕೊಳ್ತಾ ಹೋದರೆ ಆ ಆಳಕ್ಕೆ ಇಳಿತಾ ಹೋದಾಗ ಮನಸ್ಸಿಗೆ ಸಂಬಂಧಪಡದ ಯಾವುದೋ ಒಂದು ಉಂಟು. ಬಿದ್ದಿಯಬ್ಬೆ ಮುದುಕಿ ಬಿದ್ದಿಯಬ್ಬೆ ಸದ್ಯಕ್ಕಿದು ಹುಲುಗುರು ಸಂತಿ ಗದ್ದಲದೊಳಗೆ ಯಾಕಾ ನಿಂತಿ ಅಂತ ಶಿಶುನಾಳಜ್ಜ. ಯಾವುದು ಹುಲುಗುರು ಸಂತಿ? ಮನಸ್ಸು. ಅಲ್ಲೇ ಯಾಕೆ ನಿಂತ್ಕೊಂಡಿದ್ದೀಯಾ? ಬಿದ್ದರೆ ಹೆಂಗೆ ಎದ್ದು ಹಿಂದಕ್ಕೆ ಹೆಂಗೆ ಬರ್ತೀಯಾ? ನೋಡಿ, ಅವರು ಹೇಳ್ತಾರೆ ಹಾಗೆ ಆ ಮನಸ್ಸಿಗೆ ಸಂಬಂಧಪಡದ ಯಾವುದೋ ಒಂದರ ಪರಿಚಯ ನಮಗಾದರೆ ಅಲ್ಲಿ ಒಂದು ಸೃಜನಶೀಲವಾದಂತಹ ಒಂದು ಆನಂದವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ. ಅಂಥ ಸ್ಥಿತಿನಲ್ಲಿ ಒಂದು ಪರಿವರ್ತನೆ ಮೂಲಭೂತವಾಗ್ತದೆ. ಅಂಥ ಪರಿವರ್ತನೆಯಿಂದ
ಪ್ರಪಂಚದ ಪರಿವರ್ತನೆಯೂ ಸಾಧ್ಯ.